ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಒಂದಿಗೆ ಶುರು ಮಾಡೋಣ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪತಂಜಲಿ ಮಹರ್ಷಿಗಳನ್ನ ನೆನೆಸ್ಕೊಂಡು ಭೂತಾಯಿಗೂ ನಮಸ್ಕಾರವನ್ನ ಮಾಡ್ತಾ ನಮ್ಮ ಯೋಗವನ್ನ ಶುರು ಮಾಡೋಣ. ಇದರಲ್ಲಿ ನಿನ್ನೆ ನಾವು ಡಾಗ್ ಬ್ರೀತಿಂಗ್ ಮಾಡ್ತಾ ಇದ್ವಿ. ಸೊ ಇವತ್ತು ಡಾಗ್ ಬ್ರೀತಿಂಗ್ ಮಾಡೋಣ. ಸೊ ಇದರಲ್ಲಿ ಬಾಯಿಂದ ಉಸಿರಾಡೋದು. ಇದು ಕೆಲವು ಪ್ರಾಣಾಯಾಮಗಳು ಬಾಯಿಂದ ಉಸಿರಾಡೋದಿರುತ್ತೆ, ಆಲ್ಮೋಸ್ಟ್ ಎಲ್ಲ ಮೂಗಿಂದಾನೆ. ವಿ ನೋ ದಟ್. ಬಟ್ ನಾಲ್ಗೆನ ಆದಷ್ಟು ಹೊರಗಡೆ, ಜಸ್ಟ್ ಲೈಕ್ ಡಾಗ್, ವಿ ಶುಡ್ ಮಿಮಿಕ್ರಿ ಡಾಗ್ ತರ. ಮತ್ತೆ ಇಲ್ಲಿ ಕ್ಲಾಪಿಂಗ್ ಆಕ್ಷನ್ ಇರಬೇಕು. ಹೊಟ್ಟೆ, ಆ ನಾಯಿ ನೋಡಿ ಹೊಟ್ಟೆ ಹೇಗೆ ಅನ್ಸುತ್ತೆ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ಬೇಕಿತ್ತು. ಒಂದೇ ಒಂದು ಪ್ರಶ್ನೆ. ನಾನು ವಜ್ರಾಸನದಲ್ಲಿ ಕೂತೀನಿ, ಪರವಾಗಿಲ್ವಾ ಸರ್? ವಜ್ರಾಸನದಿ ದಿ ಬೆಸ್ಟ್. ಇದಕ್ಕೆ ನನಗಾಗೋದಿಲ್ಲ, ಅದಕ್ಕೆ ನಾನು ನಿಮ್ಗೆ ವಜ್ರಾಸನ ಚೆನ್ನಾಗಿರುತ್ತೆ. ಕೆಲವಕ್ಕೆ ನಾವು ಪದ್ಮಾಸನ ಹೇಳ್ತೀವಿ, ಅದು ನಿಮ್ಗೆ ಹೇಳ್ತೀನಿ ಅವಾಗ. ಪದ್ಮಾಸನ ಹಾಕೊಂಡ್ರೆ ಒಳ್ಳೇದು. ಬಟ್ ಯಾವ ಆಸನಲ್ಲಿ ಸರ್, ಈವನ್ ವಿ ಕ್ಯಾನ್ ಸಿಟ್ ಆನ್ ದಿ ಸ್ಟೂಲ್ ಅಂಡ್ ವಿ ಕ್ಯಾನ್ ಡೂ. ಆಗದೆ ಇರೋರಿಗೆ ಆತರ. ನಿಮ್ಮಷ್ಟು ಫಾಸ್ಟ್ ಮಾಡಕ್ ಆಗಲ್ಲ. ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್. ಇಲ್ಲಿ ಒಂದು ನಾವು ಗಮನಿಸ್ಬೇಕಾಗಿರೋದು, ನಮ್ಮ ಬಾಯೆಲ್ಲ ಒಣಗೋಗುತ್ತೆ ಇವಾಗ, ಎಲ್ಲ ಪೂರ್ತಿ ಡ್ರೈ ಆಗ್ಬಿಡುತ್ತೆ. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ರುಚಿ ರುಚಿಯಾದ ಆಹಾರಗಳನ್ನ ನೆನ್ಸ್ಕೊಂಡು ಜಲ್ ತರಿಸ್ಕೊಂಡು ನುಂಗ್ಬೇಕು. ಅದಕ್ಕೋಸ್ಕರ ಓಕೆ. ಎಸ್ ಸರ್. ಇದಕ್ಕೆ ಯಾವ ಸೈಂಟಿಫಿಕ್ಕು ನಮ್ಗೆ ಪ್ರೂಫ್ ಏನ್ ಬೇಕಾಗಿಲ್ಲ. ಬೇಕು ಅಂತಂದ್ರೆ ನಾಯಿಗಳಿಗೆ ಗಾಯ ಆಗುತ್ತಲ್ಲ ಸರ್, ಆಲ್ ವೆಟರ್ನರಿ ಅನಿಮಲ್ಸ್ಗೆ ಯಾವ ಡಾಕ್ಟರ್ ಹತ್ರ ಹೋಗುತ್ತೆ? ವೆಟರ್ನರಿ ಡಾಕ್ಟರ್ ಹತ್ರ ಹೋಗುತ್ತೆ, ನೆಕ್ಕಿ ವಾಸಿ ಮಾಡ್ಕೊಳ್ಳುತ್ತೆ. ಅದು ವಾಟ್ ವಿ ಡೋಂಟ್ ನೋ ವಾಟ್ ದಿ ಸಲೈವ ಕಂಟೈನಿಂಗ್. ಈಗ ನಮ್ಗೆ ಈ ಡಾಗ್ ಬ್ರೀತಿಂಗು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ಗೆ, ಅಲ್ಸರ್ಸ್ನವ್ರಿಗೆ, ಗ್ಯಾಸ್ಟ್ರೈಟಿಸ್ನವರಿಗೆ, ಮತ್ತೆ ನಮ್ಗೆ ಏನೇನೋ ಪ್ರಾಬ್ಲಮ್ ಸಂಬಂಧ ಇದೆಯೋ ಅದು ಎಲ್ಲ, ಇಂಡೈಜೆಷನ್ಗೆ, ಡೈಜೆಷನ್ಗೆ, ಮೋಷನ್ಸ್ ಆಗೋದಕ್ಕೆ, ಈ ಡೈಜೆಸ್ಟಿವ್ ಸಿಸ್ಟಮ್ ಏನೇನಿದೆಯೋ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಯಾಕೆಂತಂದ್ರೆ ಇದು ಬಾಯಿಂದ ಹಿಡಿದು ಇಂಟೆಸ್ಟೈನ್ಸ್ನಲ್ಲಿರೋ ಎಲ್ಲ ಆರ್ಗನ್ಸ್ನ ಕೂಡ ಹೀಗೆ ಮಸಾಜ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಕೊನೆಗೆ ಎಲ್ಲ ಆದ್ಮೇಲೆ ವಿ ಸ್ವ್ಯಾಲೋ ದಿ ಸಲೈವ. ಆ ಸಲೈವ ಒಳಗಡೆ ಹೋಗಿದ್ದೆ ಎಲ್ಲೆಲ್ಲಿ ಅಲ್ಸರ್ಸ್ ಗಿಲ್ಸರ್ಸ್ ಇರುತ್ತೋ ಅಥವಾ ಗ್ಯಾಸ್ಟ್ರೈಟಿಸ್ ಇರುತ್ತೋ, ಇಟ್ ವಿಲ್ ಕ್ಯೂರ್. ಐ ಹ್ಯಾವ್ ಸೀನ್
ಸೋ ಮೆನಿ ಪೇಷಂಟ್ಸ್ಗೆ ಇದನ್ನ ಹೇಳ್ಕೊಟ್ಟಾಗ ದೇ ಅಪ್ರಿಷಿಯೇಟೆಡ್ ಇಟ್ ದಿಸ್. ನಾನು ಮಾತ್ರ ಅಲ್ಲ, ನಮ್ಮ ಗುರುಗಳು ಅವರು ಇವರು ಅವರ ಎಕ್ಸ್ಪೀರಿಯನ್ಸ್ಗಳೆಲ್ಲ ಹೇಳಿದ್ರು. ಬೇಕಾದ್ರೆ ಒಂದು ಸರ್, ನೀವು ಎಲ್ಲಾದ್ರೂ ನೋಡಿ, ಮೋಸ್ಟ್ ಆಫ್ ದಿ ಯೋಗ ಟೀಚರ್ಸ್ ಆರ್ ಅಸ್ತಮಾ ಪೇಷಂಟ್ಸ್. ನಮ್ ಗುರುಗಳು ಒಬ್ರು ಅಸ್ತಮಾ ಪೇಷಂಟ್ ಆಗಿದ್ರು. 3 ಹೊತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ನಲ್ಲಿ ರಾತ್ರಿ ಆದ್ರೆ ಹೋಗ್ತಾ ಇದ್ರು. ನರ್ಸ್ಗಳೆಲ್ಲ ಬೈಕೊಂತ ಇದ್ರು, ಹಾಳಾದವನ್ ನಮ್ ನಿದ್ದೆ ಕೆಡಿಸ್ತಾ ಇದ್ದಾರೆ. ಈ ಯೋಗ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಹೇಗಿದ್ರು ಅಂತಂದ್ರೆ ಕುಣಿತಾ ಇದ್ರು. 70 ವರ್ಷ 72 ವರ್ಷ ಹಾಗೆ ಅಷ್ಟು ಚೆನ್ನಾಗಿದ್ರು. ಒಂದು ಸಾರಿ ನಾನು ಆ ಮಾತ್ರೆ ಆಗ್ಲಿ ಇವು ಎಂಥದ್ದು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ರು. ಅಷ್ಟೆಲ್ಲ ಯಾತಿಕೆ ಸರ್, ನಮ್ಗೆ ಇವರು ಯಾರು ಮಲ್ನಾಡಹಳ್ಳಿ ಸ್ವಾಮಿಗಳು, ಅವ್ರನ್ನ ಕೇಳಿರ್ಬೇಕು ಅಂತ ಅನ್ಕೊಂತೀನಿ. ಚಿತ್ರದುರ್ಗದಲ್ಲಿ ಅವ್ರದ್ದೊಂದು ಆಶ್ರಮ ಇದೆ. ಅವರು ಮಲ್ನಾಡಹಳ್ಳಿ ಸ್ವಾಮಿಗಳು ಅಂತ. ಅಲ್ಲಿ ಇದು ಈಸ್ ಎ ಫ್ರೀಡಮ್ ಫೈಟರ್ ಆಲ್ಸೋ. ಅವರು ನಮ್ಮ ಸದ್ಗುರು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫೇಮಸ್ ಆಗಿದ್ದಾರಲ್ಲ, ಅವರು ಗುರುಗಳು. ಅವರು ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ ಯಾವಾಗ್ಲಾದ್ರೂ ಒಂದ್ಸರಿ. ಹೇಳಿ ಸರ್. ಸದ್ಗುರು ಅವರು ಗುರುಗಳು ಅವರು? ಹೌದು, ಯೋಗ ಹೇಳ್ಕೊಟ್ಟವ್ರು ಇವರೇ ಫಸ್ಟ್ ಗುರು. ಅವ್ರಿಗೆ ಹೇಗೆ ಇವ್ರ ಗುರುಗಳು ಆದ್ರು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾವು ಯಾವಾಗ್ಲಾದ್ರೂ ಒಂದ್ಸಾರಿ ಮಾತಾಡೋಣ. ಈ ಯೋಗ ಈ ಕಡೆ ಟೀಚರ್ಸ್ ಇಂಥವ್ರಿಗೆಲ್ಲ ಹಾಗೇ ಕನೆಕ್ಷನ್ ಇರುತ್ತೆ. ಅದು ಅವರು ಈಸ್ ಎ ಗ್ರೇಟ್ ಮ್ಯಾನ್ ಸರ್. ಅವರು ಯಾರು ಮಲ್ನಾಡಹಳ್ಳಿ ಸ್ವಾಮಿಗಳು. ಅವರು ಹೇಳ್ಕೊಂತ ಇದ್ದಿದ್ದೆ, ನಾನು ತಿರುಕ ಅಂತ. ಅವ್ರು ಯಾರಾದ್ರೂ ಹೊಗಳಿದ್ರೆ ಸಾಕು, ನೀವು ಹೊಗಳಿತ್ತು. ನೀವು ಹೊಗಳ್ಬೇಕು ಅಂತ ಇದ್ರೆ ನಂಗೆ ದುಡ್ಡು ಕೊಡಿ ಭಿಕ್ಷೆ. 250 ಜನ ಹುಡುಗರನ್ನ ಒಂದು ಆಶ್ರಮದ ತರ ಮಾಡಿ ಆವಾಗ ಸರ್ ಅವ್ರಿಗೆ ಪ್ರತಿದಿನ ಊಟ ಗೀಟ ಲಾಡ್ಜಿಂಗ್ ಬೋರ್ಡಿಂಗ್ ಫೆಸಿಲಿಟೀಸ್ ಕೊಟ್ಟು ವಿದ್ಯೆ ಕೊಟ್ಟು ಯೋಗ ಹೇಳ್ಕೊಡ್ತಾ ಇದ್ದಾರೆ. ಈಗಲೂ ಅಲ್ಲಿಂದ ಬಂದವರು ಅವ್ರ ಕಣ್ಣಲ್ಲಿ ನೀರ್ ಹಾಕೊಂಡು ಅವ್ರನ್ನ ನೆನ್ಸ್ಕೊಂತಾರೆ ಸರ್. 2 ತರ ವಿದ್ಯೆ ಕೊಡ್ತಾ ಇದ್ದಿದ್ದವರು. ಈಗೆಲ್ಲ ಇರ್ತಾ ಇತ್ತು. ಎಂತೆಂತ ಮಹಾತ್ಮರು ಇದ್ದರು ನಮ್ಮ ಇದ್ರಲ್ಲಿ. ಆದ್ರಿಂದ ಅವರು ಕೂಡ ಏನೋ ಕಾಯಿಲೆ ಬಂತಂತೆ ಚಿಕ್ಕ ವಯಸ್ಸಿನಲ್ಲಿ. ಹೇಳಿದ್ರಂತೆ, ನಿಂಗೆ ಯಾವ್ದು ಟ್ರೀಟ್ಮೆಂಟ್ ಇಲ್ಲಪ್ಪ, ನೀನ್ ಸಾಯದ್ ಗ್ಯಾರಂಟಿ ಅಂತ. ಯಾರೋ ಒಬ್ರು ಯೋಗ ಟೀಚರ್, ನಾನ್ ನಿಮ್ಗೆ ಯೋಗ ಹೇಳ್ಕೊಡ್ತೀನಿ ಅಂತ ಹೇಳಿ ಯೋಗ ಹೇಳ್ಕೊಟ್ಮೇಲೆ ಹಿ ಕಂಪ್ಲೀಟ್ಲಿ ಕ್ಯೂರ್ ಅಂಡ್ ಹಿ ಡಿವೋಟೆಡ್ ಹಿಸ್ ಹೋಲ್ ಲೈಫ್ ಟು ದಿ ಯೋಗ. ಹೀಗೆ ಈ ತರದಲ್ಲೇ ಇರುತ್ತೆ. ನನ್ನ ಕಸಿನ್ ಅವನಿಗೂ ಸುಮಾರು ನನ್ನಷ್ಟೇ ವಯಸ್ಸು. ಅವನು ಪಾಪ ಸುಮಾರು 20-25 ವರ್ಷದ ಹಿಂದೆ ಆಸ್ಮಾ ಶುರುವಾಯ್ತು. ಅವಾಗಿಂದ ಯೋಗ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಏನು ತೊಂದರೆನೇ ಇಲ್ಲ ಅವನ್ಗೆ. ಯಾರು ಸರ್? ಯಾರು ಹೇಳಿದ್ರೆ? ನನ್ನ ಕಸಿನ್ ಅಮರ್ನಾಥ್. ನಮ್ಮ ತಾಯಿ ಅಕ್ಕನ ಮಗ. ಯೋಗ ದಿ ಬೆಸ್ಟ್ ಅಂಡ್ ದ ಹೋಲಿಸ್ಟಿಕ್ ಅಪ್ರೋಚ್ ಇನ್ ದಿ ವರ್ಲ್ಡ್. ಈಗ ನಮಗಂತೂ ಹೇಳಲೇಬೇಕಾಗಿಲ್ಲ, ಪ್ರೂವ್. ವರ್ಲ್ಡ್ ನಲ್ಲಿ ಯೋಗ ಡೇ ಅಂತ ಎಲ್ಲರೂ ಮಾಡ್ತಾರೆ. ಆದ್ರಿಂದ ಸರ್, ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ನಾನು ಯೋಗ ಅಂತಂದ್ರೆ ಇದು ಹೆಂಗಸರು ಮಾಡೋದು ಅಂತ ನಾನು ಮದುವೆ ಆದಾಗ ನನ್ನ ಹೆಂಡತಿ ಬಂದಿದ್ದೆ, ಯೋಗ ಮಾಡ್ತಾ ಇದ್ಲು. ನಾವು ಅವಾಗ ಜಿಮ್ಗೆ ಹೋಗ್ತಾ ಇದ್ವಿ. ಅವನೇ ಹೆಂಗಸರು ಮಾಡಾರೆ ಅಂತ ನಮ್ಗೆ ಹಂಗೆ. ಆಮೇಲೆ ಜಿಮ್ಗೆ ಹೋಗ್ತಾ ಇದ್ದೆ. ಬೆಂಗಳೂರಿನಲ್ಲಿ ಆ ಜಿಮ್ ಹೇಳ್ಕೊಡೋರು ವೆರಿ ಫೇಮಸ್ಸು. ಅವ್ರ ಹೆಸರೇನೋ ಇತ್ತಪ್ಪ, ತುಂಬಾ ಚೆನ್ನಾಗಿದೆ. ನಿಮ್ಮ ಅಮೆರಿಕ ಬೇರೆ ದೇಶದಲ್ಲಿ ಏನಾದ್ರು ಜಿಮ್ ಕಲಿಬೇಕಾದ್ರೆ ಗೋ ಟು ಅಯ್ಯರ್. ಜಿ.ವಿ. ಅಯ್ಯರ್ ಅಂತ ಅವರ ಫಿಲಮ್ ಆಕ್ಟರ್. ಅಯ್ಯರ್ ಅಂತ ಅವ್ರ ಹೆಸರು. ಈ ಗೋ ಟು ಅಯ್ಯರ್ ಅಂಡ್ ಲರ್ನ್ ಅಂಡ್ ಕಮ್ ಅಂತ ಹೇಳ್ತಾ ಇದ್ದೆ ಅಂತ. ಅವಾಗ ಜಿಮ್ ಅಷ್ಟು ಫೇಮಸ್. ಇವಾಗ ಯೋಗ ಹೇಳ್ಬೇಕಾದ್ರೆ ಯು ಗೋ ಟು ಬಿ ಕೆ ಸೈಂಗರ್ ಅಂತಾರೆ. ಹಾಗಾಗಿದೆ. ಈಗ ನಮ್ಮ ಸದ್ಗುರು ಈಸ್ ರಿಯಲಿ ಡೂಯಿಂಗ್, ಬಟ್ ಸ್ಪಿರಿಚುವಲ್ ಲೆವೆಲ್ಗೆ ಹೋಗ್ಬಾರ್ದು. ಈ ಲೆವೆಲ್ನಲ್ಲಿ ಐ ಥಿಂಕ್ ನೀವು ಕೇಳಿದ್ದೀರಾ ಅನ್ಸುತ್ತೆ ಅವ್ರದ್ದೆಲ್ಲ. ಇರ್ಲಿ, ಎಷ್ಟೇ ಇರ್ಲಿ. ನಮ್ಮನೆ ಹತ್ರನೇ ಅವ್ರದ್ದು ದೊಡ್ಡ ಆಶ್ರಮ ಇದೆ. ಓಹೋ. ಈ ಮೆಕ್ನೆಲ್ ವಿಲ್ ಅಂತ ತುಂಬಾ ಬ್ಯೂಟಿಫುಲ್ ಸ್ಪಾಟ್ ಅಲ್ಲಿ ಆಶ್ರಮ ಅವ್ರದ್ದು. ಟೆನಿಸಿಲೇ ಇರೋದದು. ಓಹೋ, ಸರಿ ಸರ್. ಒಂದು ದೊಡ್ಡ, ಅದು ಏನ್ ಕಟ್ಟಿದಾರೋ ಪುಣ್ಯಾತ್ಮ, ಅದು ಹೆಂಗ್ ಮಾಡೋದೋ ಗೊತ್ತಿಲ್ಲ. ನೀವ್ ಹೇಳ್ದಾಗೆ ಈ ಕೆಲವು ವಿಚಾರದಲ್ಲಿ ಈ ಸೋಷಿಯಲ್ ಸರ್ವಿಸಸ್, ಈ ಎನ್ವೈರ್ಮೆಂಟು, ಐ ಥಿಂಕ್ ಹಿ ಹಸ್ ಡನ್ ಎ ರಿಮಾರ್ಕಬಲ್ ವರ್ಕ್. ನೋ ಡೌಟ್. ಸ್ಪಿರಿಚುಲಿ ಐ ಅಗ್ರಿ ವಿತ್ ಯು. ಸ್ವಲ್ಪ ವಿ ಡೋಂಟ್ ಹ್ಯಾವ್ ಟು ಅಗ್ರಿ
ಬೇಡ, ಹೈಯೆಸ್ಟ್ ಲೆವೆಲ್ ಬೇಡ ಸರ್. Correct. ಯಾರು ಎಷ್ಟು 1ನೇ ಕ್ಲಾಸ್ನವ್ರಿಗೆ ಹೇಳ್ಕೊಡೋ ಪಾಠ ಹೇಳಲಿ, ಕಾಲೇಜ್ ಆಗಲಿ, ಯಾವ್ದಾದ್ರೂ ಆಗ್ಲಿ, ಹೌದು. ಏನ್ ವಿದ್ಯೆ ಒಂದ್ಲಿ, ಹೌದು ಹೌದು ಅವ್ರಿಗೆ ಹಿಂದಿನ ಜನ್ಮಗಳು ಜ್ಞಾಪಕ ಬಂತು, ಆ ರೀಇನ್ಕಾರ್ನೇಷನ್ ಬಗ್ಗೆ ಎಲ್ಲ. ಆಮೇಲೆ ಅಲ್ಲಿ ಅವರು ತಮಿಳ್ನಾಡಿನಲ್ಲಿ ಅವರು ಕಟ್ಟಿರೋದು ಅವ್ರ ಆಶ್ರಮ, ಅವ್ರಿಗೆ ಯಾವಾಗ್ಲೂ ಒಂದು ಬೆಟ್ಟ ಕಾಣಿಸ್ತಾ ಇತ್ತಂತೆ. ಯಾವಾಗಲೂ ಚಿಕ್ಕ ವಯಸ್ಸಿಂದ ಯಾವ ಬೆಟ್ಟ ಇದು ನನಗೆ ಗೊತ್ತಿಲ್ಲ ಅಂತ. ಹೀಗೆ ಅವ್ರು ಸುತ್ತುತ್ತಾ ಇದ್ದಾಗ ಬೆಟ್ಟ ಗೊತ್ತಾದಾಗ ಇದೇ ನನಗೆ ಕಾಣಿಸ್ತಾ ಇದ್ದಿದ್ದು ಅಂತ ಹೇಳಿ ಅಲ್ಲೆಲ್ಲ ಹೋಗಿ ಕೆಲವು ನೋಡ್ಕೊಂಡಾಗ ಅವ್ರಿಗೆ 3 ಜನ್ಮಗಳು ನೆನಪು ಬಂತು ಅಂತಾರೆ. ದಿಸ್ ನಾಟ್ ಎನ್ ಆರ್ಡಿನರಿ ಥಿಂಗ್. ರೀಇನ್ಕಾರ್ನೇಷನ್ ಎಲ್ಲ ನೆನಪು ಬಂದು ಇವೆಲ್ಲ ಆಗಿ ದರ್ ಇಸ್ ಸಮಥಿಂಗ್ ಅದಿದೆ. ಬಟ್ ಅವ್ರ ಕಡೆ ಸೇರಿದವರು ಎಷ್ಟು ಪರ್ಫೆಕ್ಟ್ ಆಗಿ ಯೋಗ ಮಾಡ್ತಾರೆ ಅಂತ ಎಲ್ಲ ಇರುತ್ತೆ. ಸರ್ ಎಲ್ಲರೂ ಕೂಡ ನಾವು ಎಷ್ಟು ಕಸ ಗುಡಿಸಿದ್ರು ನಮ್ಮ ಪ್ರಪಂಚದಲ್ಲಾಗ್ಲಿ ನಮ್ಮ ಮನೆಯಲ್ಲಾಗ್ಲಿ ಕ್ಲೀನ್ ಆಗೋದಿಲ್ಲ. ಯಾರ್ಯಾರು ಕಸ ಗುಡಿಸಿದ್ರು ಎಲ್ಲವೂ ಒಳ್ಳೆಯದೇ. ಅದಕ್ಕೆ ಎಲ್ಲರೂ ಕೂಡ ಏನೋ ಒಂದು ಮಾಡ್ತಾ ಇದ್ದಾರೆ. ದೇ ಶುಡ್ ಡೂ ಇಟ್ ಅಂಡ್ ವಿ ಶುಡ್ ಅಪ್ರಿಷಿಯೇಟ್ ಆಲ್ಸೋ. ಅಗ್ರೀಡ್. ಅದೆಲ್ಲ ಭಗವಂತನ ಪ್ರತಿನಿಧಿಗಳೇನೆ ಪ್ರತಿಯೊಂದೂನು. ಹೌದು ಸರ್. ಅದನ್ನ ತಿಳ್ಕೊಂಡಾಗ ನಮ್ಗೆ ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಕಾಣಿಸೋದಿಲ್ಲ. ಅವರಲ್ಲೂ ನಾವು ದೇವ್ರನ್ನ ನೋಡಕ್ ಶುರು ಮಾಡ್ತೀವಿಪ್ಪ. ಈ ಒಂದು ಕಾನ್ಸೆಪ್ಟು ಯಾವ ಧರ್ಮದಲ್ಲೂ ಬರೋದ. ಈವನ್ ವೀರಪ್ಪನ್ನ ದೇವ್ರ ತರ ನೋಡೋದು ಎಂಥ ಇದು ಸರ್. ಹೌದು ನೋಡಿ. ಓಕೆ ಸರ್. ಸೊ ಇವಾಗ ನಾವು ಜೊಲ್ ತರಿಸ್ಕೊಂಡು ನೋಡ್ಬೇಕಷ್ಟೆ. ಓಕೆ ಸರ್. ವಿಲ್ ಡೂ ಒನ್ಸ್. ಇದು ಕೈ ಸೈಡ್ ಅಲ್ಲಿ ಇರ್ಬೇಕಲ್ಲ, ನೀ ಪಕ್ಕ ಇಡ್ಬೇಕಲ್ವಾ? ಕೈ ಎರಡು ನಿಮ್ಗೆ ನೀ ಮುಂದೆ ಇರ್ಬೇಕು, ಮುಂದೆಗಡೆ ನಿಮ್ ಕಂಫರ್ಟ್ ಸರ್. ಇದೇನ್ ಹೀಗೆ ಅಂತೇನಿಲ್ಲ, ನೀವ್ ಮುಂದೆ ಇಟ್ಕೊಂಡ್ರೆ ಒಳ್ಳೇದು. ಎಸ್, ಹೀಗೆ ನಿಮ್ಗೆ ಅಕಸ್ಮಾತ್ ಸೈಡ್ ಕಂಫರ್ಟ್ ಇದೆ ಅಂತಂದ್ರೆ ನೋ ಪ್ರಾಬ್ಲಮ್. ಓನ್ಲಿ ಥಿಂಗ್ ಹ್ಯಾಂಡ್ ಸ್ಟ್ರೈಟ್ ಇದ್ರೆ ಒಳ್ಳೆ. ಓಕೆ, ಅಷ್ಟೇ ಅಷ್ಟೇ ಸರ್. ಹೇಗೆ ಅದೇನಾದ್ರು ಇಷ್ಟು ಸಲ ಮಾಡಿ ನುಂಗಬೇಕು ಅಂತ ಏನಾದ್ರು ಇದೆಯಾ? ನಂಬರ್ಸ್ ಏನಾದ್ರು ಇದೆಯಾ? ಏನಿಲ್ಲ ಸರ್. ಓಕೆ, ಸುಮ್ಮನೆ ಜೊಲ್ ತರಿಸ್ಕೊಂಡು ನುಂಗದ ಅಷ್ಟೇ. ಓಕೆ, ವಿಲ್ ಡೂ ಇಟ್ ಒನ್ಸ್ ಅಗೇನ್. ಆಗ್ಲಿ, ಖಂಡಿತ. ಓಕೆ ಸರ್. ಸೊ ಈಗ ಇದು ನಿಮ್ಗೆ ಮಾಡೇ ಇರ್ತೀರಾ ಅಂತ ಅನ್ಸುತ್ತೆ. ಇದು ಅಷ್ಟೇ. ವಜ್ರಾಸನದಲ್ಲಿ ಕೂತ್ಕೊಂಡು ಮೇಲಕ್ಕೆ ಬಂದು
ಇದನ್ನ ನಾವು ಟೈಗರ್ ಸ್ಟ್ರೆಚ್ ಆರ್ ಕ್ಯಾಟ್ ಸ್ಟ್ರೆಚ್ ಅಂತೀವಿ. ಐ ಥಿಂಕ್ ನೀವು ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಇಲ್ಲ ಹೇಳಿ. ದಿಸ್ ಇಸ್ ವೆರಿ ಗುಡ್ ಸರ್ ಫಾರ್ ಬ್ಯಾಕ್ ಬೋನ್ ಎಲ್ಲದಕ್ಕೂ ಕೂಡ. ಓಕೆ, ಇದು ಮೂಗ್ನಲ್ಲೇ ಉಸಿರಾಡ್ಬೇಕು. ಇದು ಹಿಪ್ ಮೂವ್ ಮಾಡ್ಬೋದು. ಇದು ಕೈಗಳು ಫಿಕ್ಸ್ ಆಗಿರ್ಬೇಕು. ಕರೆಕ್ಟ್, ಕೈಗಳು ಫಿಕ್ಸ್ ಆಗಿರ್ಬೇಕು. ಕೈಗಳು ಹಿಂಗ್ ಬೆಂಡ್ ಆಗ್ಬಾರ್ದು. ಕೈಗಳು ನೇರವಾಗಿರ್ಬೇಕು. ತೊಡೆ ಕೂಡ ನೇರವಾಗಿರ್ಬೇಕು. ಹೀಗೆ ಇಲ್ಲಿ ಹೀಗೆ ಇಲ್ಲಿ ಉಬ್ಬಬೇಕಿದು ಎಷ್ಟಾದ್ರೆ ಅಷ್ಟು. ಈಗ ಎಸ್, ಕುತ್ತಿಗೆ ಇಲ್ಲಿ. ಈಗ ಇದನ್ನ ಆರ್ಚ್ ಮಾಡ್ಬೇಕಾ ಬೆನ್ನು? ಇದು ಒಂದ್ಸರಿ ನೋಡ್ಕೊಳ್ಳಿ ಸರ್. ನೀವು ಫಸ್ಟ್ ಒಂದ್ಸರಿ ಅಬ್ಸರ್ವ್ ಮಾಡಿ ಸರ್. ಇದನ್ನ ವಜ್ರಾಸನಲ್ಲಿ ಕೂತ್ಕೊಂಡು ಕೈಗಳನ್ನ ಈಗ ಮುಂದೆ ಇಟ್ಕೊಂಡು ಮತ್ತು ನಮ್ಮ ಕಂಫರ್ಟ್ಗೆ ಇಲ್ಲಿ ಇಟ್ಕೊಂಡು ಇದು ಈ ಪೊಸಿಷನ್. ಇಲ್ಲಿ ನಾವು ಬ್ರೆತ್ ಔಟ್ ಅಂಡ್ ಬ್ರೀತ್ ಇನ್ ಅಂಡ್ ಬ್ರೆತ್ ಔಟ್ ಮೂಗಿಂದ ಮಾಡ್ಬೇಕಿದು. ಇಲ್ಲಿ ಬ್ರೆತ್ ಔಟ್, ಬ್ರೀತ್ ಇನ್. ಓಕೆ ಓಕೆ, ಇದು ಕಾನ್ಕೇವ್ ಆಗ್ಬೇಕು. ಇದು ಕಾನ್ಕೇವ್ ಆಗುತ್ತೆ. ಮತ್ತೆ ಬ್ರೀತ್ ಇನ್ ಮಾಡಿದಾಗ ಕಾನ್ಕೇವ್, ಬ್ರೆತ್ ಔಟ್ ಮಾಡಿದಾಗ ತಿರ್ಗಾ ಬ್ರೆತ್ ಔಟ್ ಮಾಡ್ತೀವಲ್ಲ ಆವಾಗ ಈ ಶುಡ್ ಬಿ ಕಾನ್ವೆಕ್ಸ್ ಆಗ್ಬೇಕು. ಓಕೆ ಓಕೆ, ಸೊ ಒಳಗಡೆ ತಗೊಂಡಾಗ ಬ್ರೀತ್ ಔಟ್. ಕರೆಕ್ಟ್ ಕರೆಕ್ಟ್ ಸರ್. ಅಂಡ್ ದೆನ್ ಮೇಲ್ಗಡೆ ಬಂದಾಗ ಬ್ರೀತ್ ಇನ್. ಕರೆಕ್ಟ್ ಸರ್. ಓಕೆ ಓಕೆ, ಇನ್ನೊಂದ್ಸಲ ಮಾಡಿ ನಾನು ನೋಡ್ತೀನಿ. ಎಸ್ ಸರ್. ಓಕೆ ಓಕೆ, ಹೀಗೆ ಮಾಡಿ ಸರ್. ಕರೆಕ್ಟ್ ಕರೆಕ್ಟ್. ಎಸ್ ಸರ್. ಕರೆಕ್ಟ್ ಸರ್. ಕರೆಕ್ಟ್ ಕರೆಕ್ಟ್ ಆಗಿದೆ. ಇದು ನೋಡಿ, ಇಷ್ಟು ಮಾಡೋ ಅಷ್ಟೊತ್ತಿಗೆ ನಾನು ಬರೀ ಡಾಗ್ ಬ್ರೀತಿಂಗ್ ಮಾಡೋ ಅಷ್ಟೊತ್ತಿಗೆ ಬೆವರು ಬರ್ತಾ ಇದೆ ಎಲ್ಲ ಕಿಟಕಿಗಳೆಲ್ಲ. ಬರೀ ಸ್ವಲ್ಪ ಮಾಡಿದ್ರು ಸಾಕು, ಎಷ್ಟು ಬೆನಿಫಿಟ್ ಇರುತ್ತೆ ಇದರಲ್ಲಿ. ಎಸ್, ಓಕೆ. ಮತ್ತೆ ಒಂದು ಸ್ವಲ್ಪ ತಿರ್ಗಾ ಇನ್ನೂ ಒಂದ್ಸಲ. ಓಕೆ Okay, sir. And each time close the eyes, enjoy the blessings. ಓಕೆ ಸರ್. ಸರ್, ಈ ಯೋಗದಲ್ಲಿ ಎಲ್ಲ ಆಗಲಿ, ವಿ ಹ್ಯಾವ್ ಒನ್ ಕಾಮನ್ ರೂಲ್ ಫಾರ್ ಬ್ರೀತಿಂಗ್ ಅಂಡ್ ಬ್ರೆತ್ ಔಟ್. ಯಾವಾಗ ಬ್ರೀತ್ ಇನ್ ಮಾಡಬೇಕು, ಯಾವಾಗ ಬ್ರೆತ್ ಔಟ್ ಮಾಡಬೇಕು. ಎಲ್ಲಿ ನಮ್ಮ ಲಂಗ್ಸ್ ಸ್ಟ್ರೆಚ್ ಆಗುತ್ತೋ ವಿ ಹ್ಯಾವ್ ಟು ಬ್ರೀತ್ ಇನ್. ಎಲ್ಲಿ ನಮ್ಮ ಲಂಗ್ಸ್ ಕೊಲ್ಯಾಪ್ಸ್ ಆಗುತ್ತೋ ಬ್ರೆತ್ ಔಟ್. ಫಿನಿಶ್ ಸರ್. ಇದನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನೋಡಿ, ದಿಸ್ ಇಸ್ ಬ್ರೀತಿಂಗ್. Okay. Yes. Breath out. Breathe in. Yes. Breath out.
Yes. ಎಲ್ಲ ಕಡೆನೂ ಇದನ್ನ ನಾವು ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅಷ್ಟು ಪ್ರಾಬ್ಲಮ್ ಇರಲ್ಲ ಆಗ. ಸೊ ಈ ಡಾಗ್ ಬ್ರೀತಿಂಗ್ ನಲ್ಲೂ ಕೂಡ ಹಾಗೆ ನಾವಿಲ್ಲಿ ಇದನ್ನ ಮಾಡಿದಾಗ ಲಂಗ್ಸ್ ಕೊಲಾಪ್ಸ್ ಆಗ್ತಾ ಇದೆ, ಬ್ರೆತ್ ಔಟ್. ಲಂಗ್ಸ್ ಸ್ಟ್ರೆಚ್ ಆಗ್ತಾ ಇದೆ, ಬ್ರೀತಿಂಗ್ Correct. ಅಷ್ಟೇ. ಈ ಒಂದು ಟೆಕ್ನಿಕ್ ಎಲ್ಲಾ ಕಡೆನೂ ಬೇಕಾಗುತ್ತಿದೋ. Excellent point. Yes. Yes. ಈಗ ನಮ್ಮಲ್ಲಿ 60 ವರ್ಷ ಆದ್ರೆ ಅರಳೋ ಮರಳೋ ಮತ್ತೆ ನೆನಪು ಕಡಿಮೆ ಆಗತ್ತೆ ಎಲ್ರಿಗೂ. ಅದ್ರ ಜೊತೆಗೆ ಈ ಮೆಂಟಲಿ ರಿಟಾರ್ಡೆಡ್ ಪೇಷಂಟ್ಸ್ಗೆ ನಮ್ಗೆಲ್ಲ ಗೊತ್ತು, ಅವ್ರಿಗೆಲ್ಲ ಡೆವಲಪ್ಮೆಂಟ್ ಕಡಿಮೆ ಇರತ್ತೆ ಅಂತ. ಅದಕ್ಕೆ ದಿ ಬೆಸ್ಟ್ ಎಕ್ಸರ್ಸೈಸ್ ಸರ್. ನಮ್ಮ ಋಷಿ ಮುನಿಗಳನ್ನ ಎಷ್ಟು ಹೊಗಳಿದ್ರು ಸಾಲದು ಸರ್. ಅದಕ್ಕೆ ವೆರಿ ಸಿಂಪಲ್ ಎಕ್ಸರ್ಸೈಸ್. Okay. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ, 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 ಓಂ ಗಂ ಗಣಪತಿಯೇ. Very good. ಇದು ಓಂ ಗಂ ಗಣಪತಯೇ ನಮಃನ ಯಾವ್ದು ಬೇಕಾದ್ರೂ ಹೇಳ್ಬೋದು ಸರ್, ಅಥವಾ ಗಣೇಶಾಯ ನಮಃ, ಹೇಗ್ ಬೇಕಾದ್ರೂ ಮಾಡ್ಬೋದು. ಇದು ಕಿವಿ ಎರಡು ಇಟ್ಕೊಂಡು. ಎಸ್ ಸರ್. ಓಂ ಗಂ ಗಣಪತಯೇ ನಮಃ, 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 ಓಂ ಗಂ ಗಣಪತಯೇ ನಮಃ. ಸಾಕು ಸರ್. ಇದು ಚೆನ್ನಾಗಿ ನೀನು ಸೈಡ್ ಮಾಡಿದ್ರೆ ಪರವಾಗಿಲ್ವಾ ಅಥವಾ ಮುಂದ್ಗಡೆ ಬೇಕಾದ್ರೂ ಮಾಡ್ಬೋದು, ಬಟ್ ನೀವಿನ್ ಸ್ವಲ್ಪ ಕೂತ್ಕೋಬೇಕಾಗತ್ತೆ. ಓಕೆ, ಪೂರ್ತಿ ಸ್ಕ್ವಾಟ್ ಕೆಳಗ್ ಕೂತ್ಕೋಬೇಕು. ಇನ್ನು ಆಗುತ್ತಾ? ಆದ್ರೆ ನಿಮ್ಗೆ ನೀ ಜಾಯಿಂಟ್ ಪ್ರಾಬ್ಲಮ್ ಇದ್ರೆ ಬೇಡ. ಇಲ್ಲ ಇಲ್ಲ, ಹಿಂಗ್ ಕೂತ್ಕೊಳ್ಳೋದು, ಪೂರ್ತಿ ಕೂತ್ಕೋಬೇಕು ನಾವು. ಎಸ್ ಸರ್. ಓಕೆ, ಎಸ್, ಪೂರ್ತಿ ಕೂತ್ಕೊಂಡ್ರೆ ಅದ್ರ ಬೆನಿಫಿಟ್. ಓಕೆ ಓಕೆ ಬಸ್ಕಿ ಹೊಡಿಬೇಕು. ಓಕೆ, ಗೊತ್ತಾಯ್ತು. ಎಸ್. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಫುಲ್ ಕೂತ್ಕೋತಾ ಇದ್ವಿ. ಎಸ್ ಸರ್. ಎಸ್ ಸರ್, ಇದನ್ನ ಯಾವ ಹಬ್ಬದ ದಿವಸ ಮಾಡ್ತೀವಿ? ಇದು ನನಗೆ ಗೊತ್ತಿಲ್ಲ. ಗಣಪತಿ ಹಬ್ಬದ ದಿವಸ ಸರ್. ಓಕೆ, ಎಲ್ಲಾ ಗಣಪತಿ ಹಬ್ಬದ ದಿವಸ ಯಾರು ಹೇಳ್ಕೊಡ್ಲೇಬೇಕಾಗಿಲ್ಲ. ಓಕೆ. ಯಾರಾದ್ರೂ ಹುಡುಗರು ಗಣಪತಿ ನೋಡೋದ್ ಬಂದಾಗ 21 ಸಲ ಈಗ ಮಾಡ್ತಾ ಇರೋದು. ಓಕೆ. ಮತ್ತೆ ಇದು ಶಿಕ್ಷೆನ ಅಥವಾ ಕ್ವಶನ್ ಮೇಷ್ಟ್ರುಗಳು ನಾವು ಲೇಟ್ ಆಗಿ ಹೋದ್ರೆ, ಆನ್ಸರ್ ಮಾಡದೆ ಇದ್ರೆ, ದೇ ಯೂಸ್ ಟು ಗಿವ್ ದಿಸ್ ಪನಿಷ್ಮೆಂಟ್. ಇಟ್ಸ್ ನಾಟ್ ಪನಿಷ್ಮೆಂಟ್, ಇಟ್ಸ್ ನಮ್ಮ ಉಪನಿಷತ್ತುಗಳ ಕಡೆ ಎಲ್ಲ ನೋಡಿದಾಗ ಅವರು ಶಾಪ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ನಾಟ್ ಶಾಪ, ಇಟ್ಸ್ ಎ ಬೂನ್. ಅಲ್ಲಿಗೆ ಕೊನೆಗೆ ರಾಮನ್ ನೆನ್ಸ್ಕೊಂಡು ಅವಳು ಇದೇ ಆಗ್ಬಿಡ್ತಾಳೆ, ಪತಿವ್ರತೆ ಅಲ್ಲಿ ಒಪ್ಳಾಗ್ಬಿಡ್ತಾಳೆ. ಸೊ ಹೀಗೆ ನಮ್ಗೆ ಸ್ಕೂಲ್ನಲ್ಲಿ ಲೇಟ್ ಆಗಿ ಬಂದ್ರೆ ಎಲ್ಲ ಈ ಶಿಕ್ಷೆ ಕೊಡ್ತಾ ಇದ್ರು. ಇನ್ನೂ ಒಂದು ಸರ್, ನಾವು ಆನ್ಸರ್ ಮಾಡದೇ ಇದ್ರೆ ಮೇಷ್ಟ್ರುಗಳು ನಮ್ ಕಿವಿನ ಇಟ್ಕೊಂಡು ಹಿಂಡ್ತಾ ಇದ್ರು. ಆನ್ಸರ್ ಟಕ್ ಅಂತ ಬರ್ತಾರೆ. ದೇರ್ ಇಸ್ ಎವ್ರಿಥಿಂಗ್, ದೇರ್ ಇಸ್ ಎ ಬ್ಯಾಕ್. ಇದು ನಾವು ಗಣಪತಿ ದಿನ ಮಾಡ್ತೀವಿ, ಲಕ್ಷ್ಮಿ ಹಬ್ಬದ ದಿವಸ ಯಾಕೆ ಮಾಡಲ್ಲ? ಗಣಪತಿ ವಿದ್ಯಾ ಗಣಪತಿ, ಕನೆಕ್ಟೆಡ್ ಟು ದಿ ಬ್ರೈನ್, ಮನಸ್ಸು, ಇದೆಲ್ಲ ಎಷ್ಟು ಚೆನ್ನಾಗಿದೆ ಸರ್. ನಾನು ಈ ಯೋಗಕ್ಕೆ ಬಂದ್ಮೇಲೆ ಇದನ್ನ ನೋಡಿದ್ದೆ, ಆಫ್ಟರ್ ಆಲ್ ಒಂದು ಎಕ್ಸರ್ಸೈಸ್ ಅಂತ ಅನ್ಕೊಂಡಿದ್ದೆ. ಆಮೇಲೆ ಇಂಗ್ಲೆಂಡ್ನಲ್ಲೂ ಎಲ್ಲೋ ಸೂಪರ್ ಬ್ರೈನ್ ಯೋಗ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯೂಟ್ಯೂಬ್ಗೆ ಹೋಗ್ಬಿಟ್ಟಿದ್ದೆ, ನೀವು ಸೂಪರ್ ಬ್ರೈನ್ ಯೋಗ ಅಂತ ಹಾಕಿ ಸರ್. ದೇ ಕಾಲ್ ದಿಸ್ ಎ ಸೂಪರ್ ಬ್ರೈನ್ ಯೋಗ. ಅಲ್ಲಿ ಅವ್ರಿಗೆ ಎಷ್ಟು ಬೆನಿಫಿಟ್ ಸಿಕ್ಕಿದ್ದೆ. ಕಂಡಕ್ಟೆಡ್ ಎಕ್ಸ್ಪೆರಿಮೆಂಟ್.
ಮತ್ತು ಅವರು ಮೆಂಟಲಿ ರಿಟಾರ್ಡೆಡ್ ಪೇಷಂಟ್ಸ್ಗೆಲ್ಲ ಇದನ್ನ ಮಾಡಿದ್ದೇ ದೇ ಇಂಪ್ರೂವ್ಡ್ ಎ ಲಾಟ್. ಆದ್ದರಿಂದ ನಾನು ಎಲ್ಲಿ ಸ್ಕೂಲ್ಗಳಿಗೆಲ್ಲ ಹೋಗ್ತೀವಿ ಅಲ್ಲೆಲ್ಲ ಇದನ್ನ ಕಂಪಲ್ಸರಿ ಹೇಳ್ಕೊಡ್ತೀನಿ. ನಾನು ಮೊದಲು 100 ಮಾಡ್ತಾ ಇದು ನಾನು ಒಂದು 5-6 ವರ್ಷದಿಂದ. ಈಗಲೂ ಕೂಡ ನಾನು 1 ನಿಮಿಷ ಟೈಮ್ ಇಟ್ಕೊಂಡು ಇದನ್ನ ಬಸ್ಕಿ ಹೊಡಿತೀನಿ. ಆ ಥರ ಹಾಗೆ ಈ ಥರ ತುಂಬಾ ಒಳ್ಳೇದಿದು. ಇದು BM ಹೆಗ್ಗಡೆ ಕೂಡ ಹೇಳ್ತಾರೆ. ಅಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಅಷ್ಟು ಮಾತ್ರ ಹೇಳ್ತಾರೆ. BM ಹೆಗ್ಗಡೆ ಆಡ್ಸ್ ಸಮ್ ಮೋರ್. ಇಲ್ಲಿ ನಾವು ಕಿವಿಗಳನ್ನ ಕ್ರಾಸ್ ಮಾಡಬೇಕು. ಯಾಕೆಂದ್ರೆ ವಿ ನೋ ದಟ್ ದಿಸ್ ಸೆಂಟರ್ಸ್ ಆರ್ ಹಿಯರ್. ಎಷ್ಟು ಚೆನ್ನಾಗಿ ನಮ್ಮ ಋಷಿಮುನಿ ಇದ್ದೇನೋ ಫ್ರಮ್ ದಿ ಇಂಟರ್ನಲ್, ಅಂದ್ರೆ ಅಂತರ್ದೃಷ್ಟಿ ಇತ್ತು ಅವ್ರಿಗೆ, ದಿವ್ಯ ದೃಷ್ಟಿ ಇತ್ತು ಅವ್ರಿಗೆ. ಅದಕ್ಕೋಸ್ಕರ ಎಕ್ಸ್ಪೆರಿಮೆಂಟ್ಸ್ ಬೇಡ, ಎಂಥದ್ದು ಬೇಡ, ಕ್ರಾಸ್ ಮಾಡಿಟ್ಕೋಬೇಕು. ಮತ್ತೆ ಈ ಕಿವಿಗಳನ್ನ, ಈ ಲೋಬ್ಸ್ನ ಚೆನ್ನಾಗಿ ಹಿಸಕ್ಬೇಕು. ಹಿಸ್ಕಾದ್ಮೇಲೆ ವಿ ಶುಡ್ ಪುಲ್ ಇಟ್ ಡೌನ್. ಈಗ ಬಸ್ಕಿ ಹೊಡಿಬೇಕು. ಎಸ್ ಸರ್. And our calf muscles, we know that it is a second heart. ಸೊ ಅದು ಒಂದು ಮಾಡಿದ್ರೆ ಸಾಕು, ಎಷ್ಟು ಬೆನಿಫಿಟ್ ಇರುತ್ತೆ. ಕೆಳಗಡೆ ಹೋಗಿರೋ ಬ್ಲಡ್ ಮೇಲಕ್ಕೆ ಬರುತ್ತೆ. ಈ ತರ ಇಷ್ಟು ಬೆನಿಫಿಟ್ಸ್ ಇದೆ. ಇಷ್ಟೆಲ್ಲ ಇದೆ ಸರ್. ಇದು ಒಳ್ಳೆ ಪಾಯಿಂಟರ್ ಹೇಳಿದ್ರ. ನಾನು ಇಷ್ಟು ದಿವಸ ಅಪ್ರಿಶಿಯೇಟ್ ಮಾಡಿರ್ಲಿಲ್ಲ. ಕಾಫ್ ಮಸಲ್ಸ್ ಸೆಕೆಂಡ್ ಹಾರ್ಟ್ ಅಂತ ನೀವು ಹೇಳಿದ್ ಒಳ್ಳೆ ಪಾಯಿಂಟರ್. ಎಸ್ ಸರ್, ಎಸ್. ಅದು ನಾವು ನಡೆಯೋದಕ್ಕೆ, ಅದಕ್ಕೆ ಸುಮ್ಮನೆ ವಾಕ್ ಮಾಡಿದ್ರು ಸಾಕು ಬೇಕಾದಷ್ಟು ಆಯ್ತು. ಆ ದೇವ್ರ ಪರಮಾತ್ಮ ಸರ್, ಈ ಸೃಷ್ಟಿ ನೆನ್ಸ್ಕೊಂಡ್ರೆ ನಮ್ಗೆ ಹೆಂಗೆ ಕಣ್ಣಲ್ಲಿ ನೀರ್ ಬರಂಗಾಗ್ಬಿಡತ್ತೆ. ಆ ವ್ಯಾಲ್ವ್ಸ್ ನಲ್ಲಿ ಕೆಳಗಡೆ ಹೋಗ್ಬಿಟ್ಮೇಲೆ ಈ ವ್ಯಾಲ್ವ್ಸ್ ಕೊಟ್ಟು ಅದ್ ಮೇಲಕ್ಕೆ ಹೋಗಿ ನಡೆದಾಗ ಮತ್ತೆ ಕ್ಲೋಸ್ ಆಗದಪ್ಪ. ನಾವ್ ಏನ್ ಮಾಡಕ್ಕಾಗತ್ತೆ ಸರ್? ಇದು ಯಾವ್ದೋ ಒಬ್ಬ ಪರಮಾತ್ಮ ಮಾಡಿರ್ಬೇಕು. ಅದಕ್ಕೆ ಅವನು ಸೂಪರ್ ಬ್ರೈನು ಅಥವಾ ನೀವೇನಾದ್ರೂ ಕರೀರಿ, ಸರ್ವಜ್ಞನೇ ಆಗಿರ್ಬೇಕು, ಡೌಟೇ ಇಲ್ಲ. ಬಟ್ ಅದಕ್ಕೆ ನೋಡಿ ಅಷ್ಟೆಲ್ಲ ಹೇಳಿ ಇಂಥ ಮೆಗ್ನಿಫಿಷೆಂಟ್ ಕ್ರಿಯೇಷನ್ ನಮ್ಮ ಋಷಿಗಳು ನನ್ನಿಂದಲೇ ಬಂದಿದೆ ಅಂತ ತೋರ್ಸ್ಕೊಟ್ಟಿದ್ದಾರೆ ನೋಡಿ. ಅಹಮೇ ವೇದಕಂ ಸರ್ವಂ. ಸರ್ ನೀವು ಅಲ್ಲಲ್ಲಿ ಇಂಥವು ಹಾಕಿ ಸರ್. ಸರ್ ನನಗೆ ಪ್ರಸ್ಥಾನತ್ರ ಭಾಷ್ಯಗಳನ್ನ ಓದಿದ್ದೀನಿ, ಸ್ವಾಮಿಗಳ ಪುಸ್ತಕಗಳನ್ನೆಲ್ಲ ಒಂದು 10 ಸಲ ಓದಿದ್ದೀನಿ. ನನಗೆ ಒಂದು ಶ್ಲೋಕ ಬರಲ್ಲ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರ ಅಲ್ಲ ಹೇಳಿದ್ರು. ನನಗೂ ಅಷ್ಟೊಂದು ಗೊತ್ತಿಲ್ಲ ಡಾಕ್ಟರ್ ಅವರೇ, ಏನೋ ಒಂದ್ 3-4 ಗೊತ್ತು, ಅದನ್ನ ಹೇಳಿ. ಅಲ್ಲಲ್ಲಿ ಸಂದರ್ಭ ಬಂದಾಗ ಪ್ಲೀಸ್ ಹೈಲೈಟ್ ದಟ್. ಅಲ್ಲಲ್ಲಿ ಓಕೆ ಸರ್, ಫೈನ್, ಥ್ಯಾಂಕ್ ಯು. ಇದು ಮೆಮರಿ ಪವರ್ಗೆ. ಅಂಡ್ ವಿ ಹ್ಯಾವ್ ಒನ್ ಫಾರ್ ಕಾರ್ಡಿಯೋ ಪಲ್ಮನರಿ ಎಕ್ಸರ್ಸೈಸ್. ವಿ ಹ್ಯಾವ್, ಯಾರು ಮಾಡಿದ್ರೆ ಇದಕ್ಕೆ ಹಾರ್ಟ್ ಅಟ್ಯಾಕ್ ಬರೋಲ್ಲ ಸರ್. ಅದು ಇಲ್ಲಿ ನಾವು ಇದಕ್ಕೆ ನಾನು ಇದನ್ನ ಕರೆಯೋದು, ಕೆಲವರು ಇದನ್ನ ಸುದರ್ಶನ ಕ್ರಿಯೆ ಅಂತ ಕರೀತಾರೆ. ನಿಮಗೆ ಗೊತ್ತಿರ್ಬೇಕು, ರವಿಶಂಕರ್ ಅವರು ಬೆಂಗಳೂರಿನಲ್ಲಿ ಈಸ್ ಎ ಹಾಟ್ ಕೇಕ್ ಅವ್ರಿಗೆ, ಅವ್ರಿಗೆ ಜಾಮ್, ಬ್ರೆಡ್ ಅಂಡ್ ಜಾಮ್ ಅವ್ರಿಗೆ ಇದು earned a lot of money, international level famous ಎಲ್ಲ ಕೂಡ ಬಿಕಾಸ್ ಆಫ್ ದಿಸ್ ಒಂದು ಪ್ರಾಣಾಯಾಮ. ಇದಕ್ಕೆ ಕ್ರಿಯೆ ಅಂತ ಕರಿತೀವಿ, ಕೆಲವು ಪ್ರಾಣಾಯಾಮಗಳಂತ ಕರಿತೀವಿ, ಕೆಲವು ಕ್ರಿಯೆ ಅಂತ ಕರಿತೀವಿ. ಇದಕ್ಕೆ ಸುದರ್ಶನ ಕ್ರಿಯೆ ಅಂತ ಈ ತರ ಅವರು. ನಾನ್ ಕರೆಯೋದು ಇದನ್ನ ಕಾರ್ಡಿಯೋ ಪಲ್ಮನರಿ ಎಕ್ಸರ್ಸೈಸ್, ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್ ಅಂತ. ನಮ್ಮ ಇವರು ಪೊಲಿಟಿಕಲ್ ಲೀಡರ್ಸು ಏರೋಪ್ಲೇನ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಮೊದ್ಲು 2 ಇಂಜಿನ್ ಇರ್ತಾ ಇತ್ತಂತೆ. ನಾನ್ ನಮ್ಮ ಯೋಗ ಸ್ಟೂಡೆಂಟ್ಸ್ ಕೇಳೋದಕ್ಕೆ ಐ ಯೂಸ್ ದಿಸ್ ಟೆಕ್ನಿಕ್ಸ್. ನಮ್ ದೇಹದಲ್ಲಿ 2 ಇಂಜಿನ್ ಕೊಟ್ಟಿದ್ದಾನೆ, ನೀವು ಆ 2 ಇಂಜಿನ್ ಕಾಪಾಡ್ಕೊಳ್ರಪ್ಪ, ಮಿಕ್ಕಿರೋದು ಏನ್ ಮಾಡದೇ ಇದ್ರು ಪರವಾಗಿಲ್ಲ, ದೇವ್ರು ನೋಡ್ಕೊ ಹೇಳ್ತಾ ಇರ್ತೀನಿ. ಸೊ ಜನರಲ್ ಆಗಿ ನಾನು ಏನ್ ಮಾಡ್ತೀನಿ, ನಮ್ಮಲ್ಲಿ ಈ ಪಲ್ಸ್ ಆಕ್ಸಿಮೀಟರ್ ಇರುತ್ತೆ. ಪಲ್ಸ್ ಆಕ್ಸಿಮೀಟರ್ ಇಟ್ಕೊಂಡು ಮೊದಲು ರೆಕಾರ್ಡ್ ಮಾಡ್ಬಿಟ್ಟು ಆಮೇಲೆ ವಿ ಕ್ಯಾನ್ ರೆಕಾರ್ಡ್ ಅಂತಂದಾಗ ನಾನು 5 ನಿಮಿಷ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ನಮ್ಮ ಸನ್ನಿನ್ಲಗಳು, ನನ್ನ ಮಕ್ಕಳು ಯಾರು ಮಾಡ್ತಾ ಇರ್ಲಿಲ್ಲ. ಹಾಗೆ 140 ಹೋಗ್ಬಿಡುತ್ತೆ ಪಲ್ಸ್ ರೇಟ್. ಜನರಲ್ ಆಗಿ ಮೇನ್ ವಿಲ್ ಬಿ ಬ್ರೆಡಿಕಾರ್ಡಿಯಾ 60 ಇರುತ್ತೆ, ಅಥವಾ 58 to 56 ಇರುತ್ತೆ ಜನರಲ್ ಆಗಿ. ವಿ ನೋ ದಟ್ ಯೋಗ ಮಾಡೋರು, ಜಿಮ್ನಿಸ್ಟಿಕ್, ಇವರಿಗೆಲ್ಲ ಬ್ರೆಡಿಕಾರ್ಡಿಯಾ ಇರುತ್ತೆ ಆ ಥರ ಅಂತ. ಓಕೆ ಸರ್, ಒಂದ್ಸಾರಿ ಡೆಮೋ ಮಾಡ್ತೀನಿ. ನೋ
ಇಲ್ಲಿ ಪದ್ಮಾಸನ ವಿಲ್ ಹೆಲ್ಪ್ ಎ ಲಾಟ್. ಓಕೆ ಯಾಕೆ ಅಂತಂದ್ರೆ ಈ ಸೀಟು ಭದ್ರವಾಗಿ ಕೂತಿರುತ್ತೆ, ಓಕೆ ಅದಕ್ಕೋಸ್ಕರ ಪದ್ಮಾಸನ ಇಸ್ ದಿ ಬೆಸ್ಟ್ ಇಲ್ಲಿ. ಇಟ್ಕೊಂಡ್ರೆ ಢಾವ್ ಢಾವ್ ಢಾವ್. ಇದು ಬ್ರೀತಿಂಗ್ ಹೇಗೆ ಕೋಆರ್ಡಿನೇಟ್ ಮಾಡಬೇಕು ಹೇಳಿ. ಫಸ್ಟ್ ಆಫ್ ಆಲ್ ಕೈ ಪೊಸಿಷನ್ ಹೀಗ. ಎಸ್ ಸರ್. ಅಪ್ ಅಂಡ್ ಡೌನ್. ಐ ಕೆನಾಟ್ ಟಾಕ್. ಆಗ್ಲಿ. ಹೆಂಗಿರುತ್ತೆ ಅಲ್ಲ ನೋಡಿ ಸರ್, ಹಾಫ್ ಅನ್ ಅವರ್ ಬ್ರಿಸ್ಕ್ ವಾಕ್ ಓಡ್ದಷ್ಟು ಇಷ್ಟ ಆಗ್ಬಿಡುತ್ತೆ. ನೀವು ಉಸಿರು ತಗೊಳ್ಳಿ, ನಾನು ಆಮೇಲೆ ಹೇಳಿ. ಕೈ ನೋ ಪ್ರಾಬ್ಲಮ್. ಹೆಂಗಾಗುತ್ತೆ ಇದು ಬೆನಿಫಿಟ್ ನಾವು ಅಪ್ರಿಷಿಯೇಟ್ ಮಾಡಿ. ಸರ್ ಇದರಲ್ಲಿ ವೆರಿ ಸಿಂಪಲ್. ನೀವು ಇಲ್ಲಿ ಮೇಲ್ಗಡೆ ನೋಡ್ಕೋಬೇಕು. ಇದನ್ನ ಈಗ ಹೋಗ್ಬೇಕು. ನಾವು ಹೋಗುವಾಗ ಹೋಗಿದ್ದೆ, ಮೇಲ್ಕ್ ಹೋಗಿದ ತಕ್ಷಣ ಕೈಗಳನ್ನ ಓಪನ್ ಮಾಡ್ಬೇಕು. ಇದು ಯಾವಾಗ ಇದು ಕೈಗಳು ಸ್ಟ್ರೆಚ್ ಆಗ್ತಾ ಇದೆಯೋ, ಬ್ರೀತಿಂಗ್, ಬ್ರೆತ್ ಔಟ್. ಮೊದಲು ನಿಧಾನವಾಗಿ ಮಾಡಿ, ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು. ಒಂದು ಸಂಬಡಿ ಸೇಸ್ ದಟ್ ಕೈಗಳಿಗೆ ಮೇಲಕ್ಕೆ ಹೋಗಿದ ತಕ್ಷಣ ಮೇಲ್ಗಡೆ ಓಝೋನ್ ಇದೆ, ಇಟ್ ವಿಲ್ ಎಂಟರ್ ಅವರ್ ಹ್ಯಾಂಡ್ಸ್ ಅಂತಾರೆ. ಬಟ್ ಇವು ಏನು ಅದನ್ನ ಹೇಗೋ, ಬಟ್ ಮಾಡೋದ್ರಿಂದ ನಮ್ಗೆ ಏನು ತಪ್ಪೇನಿಲ್ಲ. ಸೊ ಇಷ್ಟೇ ಸರ್, ಅದು ಮಾಡಬೇಕಾದ್ರೆ. ಈಗ ಒಂದ್ಸಾರಿ ಮಾಡಿ ಸರ್. ನೇರವಾಗಿ ಕೂತ್ಕೋಬೇಕು, ಇಂಪಾರ್ಟೆಂಟ್. ಎನಿ ಪ್ರಾಣಾಯಾಮ ಬಾಡಿ ಶುಡ್ ಬಿ ಸ್ಟ್ರೈಟ್. ನಾವು ಧ್ಯಾನ ಮಾಡುವಾಗ ಒಂದೇ ರೇಖೆ ಅಂತೀವಲ್ಲ, ಪ್ರೀತಿ, ಬ್ರೆತ್ ಔಟ್. ಪೂರ್ತಿ ಉಸಿರು ಬಿಡ್ಬೇಕು, ಪೂರ್ತಿ ಉಸಿರು ತಗೋಬೇಕು. ಸೀರಾ ನೋಡ್ಬೇಕಲ್ಲ, ಮೇಲೆ ನೋಡೋದಿಲ್ಲ. ಮೇಲೆ ನಾವು ಹಿಂಗಿದ್ದಾರೆ, ಮೇಲೆ ನೋಡೋದ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಬೇಕಾಗಿಲ್ಲ. ಎಸ್ ಸರ್, ಮಾಡಿ ಸರ್. ಕರೆಕ್ಟ್ ಸರ್, ಕರೆಕ್ಟ್ ಸರ್. ಓಕೆ. ಮೊನ್ನೆ ನಮ್ಮ ಸೀನಿಯರ್ ರೋಟರಿ ಸೀನಿಯರ್ ಸಿಟಿಸನ್ ಕ್ಲಬ್ ಅಂತ ನಾವು ಮೆಂಬರ್ ಆಗಿದ್ದೀವಿ.
ಅಲ್ಲಿ 20,000 ಬ್ಲಡ್ ಟೆಸ್ಟ್ಗಳು ಎಲ್ಲ, ಅದರಲ್ಲಿ ಈವನ್ ಸ್ಕ್ಯಾನಿಂಗ್ ಗೀನಿಂಗ್ ಎಲ್ಲ ಉಂಟು. ಎಕ್ಸ್ರೇ ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟು ಎಲ್ಲ, ಕೊಲೆಸ್ಟ್ರಾಲು ಎಲ್ಲಾನು ಮಾಡ್ಬಿಡ್ತಾರೆ ಅವರು. ಅದರಲ್ಲಿ 2,000 ರುಪೀಸ್ ಮಾಡ್ತಾರೆ. ಸೀನಿಯರ್ ಸಿಟಿಸನ್ ಅಂತಂತೂ ರೋಟರಿ ಕ್ಲಬ್ ಅಂತ ಏನೋ ಮಾಡಿದ್ದೆ ಅವ್ರು ಮಾಡಿದ್ರು. ಮನೆ ನಾನು ನನ್ನ ಮಿಸಸ್ ಇಬ್ರು ಮಾಡ್ತಿದ್ವಿ ಸರ್, ಜಸ್ಟ್ 1 month ಬ್ಯಾಕ್. ಎವ್ರಿಥಿಂಗ್ ನಾರ್ಮಲ್, ಏನೇನು ಇಲ್ಲ. ಅದು ಬಿಕಾಸ್ ಆಫ್ ಯೋಗ ಸರ್, ಇನ್ನೇನಿಲ್ಲ. ನಾನು ನನ್ನ ಹೆಂಡತಿ ಇಬ್ರು ಯೋಗ ಮಾಡ್ತೀವಿ, ಯೋಗ ಟೀಚರ್ಸು, ಯೋಗ ಹೇಳ್ಕೊಡ್ತೀವಿ. ಜನಗಳಿಗೆ ಅದೇನೋ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಯೋಗ ಮಾಡಿದ್ರೆ ಲವಲವಿಕೆಯಿಂದ, ಖುಷಿಯಾಗಿ, ಆನಂದವಾಗಿ, ದೇಹವನ್ನು ಚೆನ್ನಾಗಿತ್ತು ಅಂತಂದ್ರೆ ಏನ್ ಬೇಕಾದ್ರೂ ಬೇಕಾಗಿಲ್ಲ. ಗಾಡ್ ಹ್ಯಾಸ್ ಗಿವನ್ 24 hours. ನಾನು ರಿಕ್ವೆಸ್ಟ್ ಮಾಡ್ಕೊಂತ ಇರ್ತೀನಿ, ವೈ ಡೋಂಟ್ ಯು ಸ್ಪೇರ್ ಜಸ್ಟ್ 1 hour ಫಾರ್ ದಿಸ್ ಬಾಡಿ ಅಂಡ್ ಸಿ ದಟ್ ಹೌ ಯುವರ್ ಬಾಡಿ ವಿಲ್ ಬಿ, ಯು ಕ್ಯಾನ್ ಎಂಜಾಯ್ ಅಂತ. ಡಾಕ್ಟ್ರೆ, ನೀವು ಇನ್ನೇನಾದ್ರೂ ದುಡ್ಡು ನಾವು ಎಷ್ಟು ಬೇಕಾದ್ರೂ ಕೊಡ್ತೀವಿ, ನೀವು ನಮ್ಗೆ ಫ್ರೀಯಾಗ ಆರೋಗ್ಯ ಚೆನ್ನಾಗಿ ಬರ್ಬೇಕು, ಏನ್ ಮಾಡ್ಬೇಕು? ಇದನ್ ಕೇಳ್ತಾರೆ. ಅದಕ್ಕೆ ನಾನೇನ್ ಮಾಡಿದೆ, ಒಂದ್ಸಾರಿ ನಿಮ್ಮ ಅಮೆರಿಕಾದಲ್ಲಿ ಹರ್ಬಲ್ ಲೈಫ್ ಇದೆ, ಹರ್ಬಲ್ ಲೈಫ್, ಅದು ಫುಡ್ ತಗೊಳ್ಳೋದ್ರಿಂದ ಸಣ್ಣ ಆಗ್ತಾರೆ. ಬಿಕಾಸ್ ಬೇರೆ ದಿಸ್ ಥಿಂಗ್ ಇಸ್ ಹೈ ಪ್ರೋಟೀನ್, ಲೋ ಕಾರ್ಬೋಹೈಡ್ರೇಟ್ಸ್, ಹೈ ಫೈಬರ್, ಇವೆಲ್ಲ ಇತ್ತಲ್ಲ ಅದರಲ್ಲಿ. ಮತ್ತೆ ಇಟ್ಸ್ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಏನೇನೋ ಆ್ಯಡ್ ಮಾಡಿದ್ದಾರೆ, ಕೊಟ್ರೆ ಸಣ್ಣ ಆಗ್ತಾರೆ. ಅಗ್ರಿ. ಅದನ್ನ ಹೋಗಿ ಸ್ವಲ್ಪ ಕಲ್ತ್ಕೊಂಡು ನಮ್ಮ ಪೇಷಂಟ್ ಹೋಗ್ಲಿ ಹಾಳಾದೋಗ್ಲಿ, ನೀವು ದುಡ್ಡು ಕೊಟ್ಟು ತಿನ್ನೋರು ತಿನ್ರಪ್ಪ ಅಂತ, ದಿನಕ್ಕೆ 200 ರೂಪಾಯಿ 300 ರೂಪಾಯಿ ತಿನ್ರಿ ಅಂತ. ಅದು ಇವಾಗ 500 ರೂಪಾಯಿ 600 ರೂಪಾಯಿ ಆಗಿದೆ ಒಂದು ಫುಡ್. 700 800 ಆಗಿದೆ ಏನು ಗೊತ್ತಿಲ್ಲ ಅದು. ಆ ತರ ಹಾಗೆ ನಮ್ ಜನ ಸರ್. ಓಕೆ ಸರ್, ಈಗ ಇನ್ನೊಂದು ಸರಿ ಮಾಡಿ ಸರ್, ಮಾಡಿ ಸರ್ ಈ ಪ್ರಾಣಾಯಾಮ. ಎಸ್ ಸಾಕು ಸರ್, ಸಾಕು ಸರ್, ಸಾಕು ಸರ್. ಸರ್, ಇವಾಗ ನಾವು ವಿ ವಿಲ್ ಕಮ್ ಟು ದಿ ಪ್ರಾಣಾಯಾಮ ಸೆಷನ್ಗೆ. ಮೊದಲನೆಯದು ಲೋಯರ್ ಲೋಬ್ ಬ್ರೀತಿಂಗ್. ಅದಕ್ಕೆ ನಮ್ಮ ಋಷಿಮುನಿಗಳು ಎಷ್ಟು ಚೆನ್ನಾಗಿ ಕಂಡಿಡ್ಕೊಂಡಿದ್ದಾರೆ ಲೋಯರ್ ಲೋಬ್ ಬ್ರೀತಿಂಗ್ಗೆ. ಅದೇ ಮೈನ್ ಆಗಿ ಆಕ್ಟಿವೇಟ್ ಆಗಬೇಕು. ಅದಕ್ಕೋಸ್ಕರ ದೇ ಕಾಲ್ ಇಟ್ ಆಸ್ ರ್ಯಾಬಿಟ್ ಬ್ರೀತಿಂಗ್. ರ್ಯಾಬಿಟ್ ಬ್ರೀತಿಂಗ್ ಇದು ಹೇಗೆ ಮಾಡ್ತಾರೆ ಅಂತಂದ್ರೆ, ಇದನ್ನ ವಜ್ರಾಸನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಕೈಗಳನ್ನ ಕರೆಕ್ಟ್ ಆಗಿ ನೀ ಜಾಯಿಂಟ್ ಮುಂದೆ ಹೀಗೆ ನೋಡ್ಕೊಳ್ಳಿ ಸರ್. ಫಸ್ಟ್ ಮಾಡಬೇಡಿ ಸರ್, ಫಸ್ಟ್ ನೋಡ್ಕೊಳ್ಳಿ ಸರ್, ಡೋಂಟ್ ಜಸ್ಟ್ ಅಬ್ಸರ್ವ್ ಸರ್. ಸೊ ಹೀಗೆ ವಜ್ರಾಸನದಲ್ಲಿ ಕೂತ್ಕೊಂಡು ಈಗ ತಲೆನ ಮೇಲಕ್ಕೆ ಎತ್ತಬೇಕು, ಹಿಂಗಿರ್ಬಾರ್ದು, ಮೇಲಕ್ಕೆ ಎತ್ತಿ ನೋಸ್ನಲ್ಲಿ ಉಸಿರಾಡ್ಬೇಕು. ಇಷ್ಟೇ ಮಾಡಿ ಸರ್. ಇದು ಕೈ ಇದು ಪಾಮ್ಸ್ ಮುಂದ್ಗಡೆ ಹಿಂಗ್ ಫ್ಲಾಟ್ ಆಗಿರ್ಬೇಕಾ? ಕರೆಕ್ಟ್, ಫ್ಲಾಟ್ ಆಗಿರ್ಬೇಕು. ಕರೆಕ್ಟ್. ತಲೆ ಮೇಲಕ್ಕೆ ಎತ್ತಿ ಸರ್, ಆದಷ್ಟು ಮೇಲಕ್ಕೆ ಎತ್ತಿ. ಗುಡ್. ಈಗ ಉಸಿರಾಡಿ ಸರ್, ಮೂಗ್ನಲ್ಲೇ ಉಸಿರಾಡ್ಬೇಕು. ಎಸ್.
ಓಕೆ ಸರ್, ಸಾಕು ಸರ್. ಇದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಬ್ಡಾಮನ್ ಪ್ರಾಮಿನೆಂಟ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಅಂದ್ರೆ ಲೋಯರ್ ಲೋಬ್ಸ್ ಆಫ್ ದಿ ಲಂಗ್ಸ್ ಆರ್ ಮೋಸ್ಟ್ ಆಫ್ಲಿ ಆಕ್ಟಿವೇಟಿಂಗ್ ಅಥವಾ ವರ್ಕಿಂಗ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಓಕೆ ಸರ್, ವಿ ವಿಲ್ ಡೂ ಇನ್ನೂ ಒಂದ್ಸರಿ ಮಾಡಿ. ಇದಕ್ಕೆ ರ್ಯಾಪಿಡ್ ಬ್ರೀತಿಂಗ್ ಅಂತಾರೆ. ಶಶಂಕು ಪ್ರಾಣಾಯಾಮ, ಶಶಂಕಾಸನ ಅಂತೀವಿ, ಅದೇ ತರ ಅದರಲ್ಲಿ ಪ್ರಾಣಾಯಾಮ. ಸೊ ಇದು ಲೋಯರ್ ಲೋಬ್. ಈಗ ಮಿಡ್ಲ್ ಲೋಬ್ಗೆ ವಿ ಹ್ಯಾವ್, ಬಟ್ ನಿಮ್ಗೆ ಗೊತ್ತದು ಮತ್ಸ್ಯಾಸನದಲ್ಲಿ ಮಾಡ್ತೀವಿ ನಾವು. ಮತ್ಸ್ಯಾಸನದಲ್ಲಿ ಮಾಡ್ತೀವಿ ಅದನ್ನ. ನಿಮ್ಗೆ ಗೊತ್ತಿದೆ ಸರ್, ಮಾಡೋದು. ಇದು ಇದಾಗಿ ತಗೋಬೇಕಾ? ಎಸ್, ಇದಲ್ವಾ ಮತ್ಸ್ಯಾಸನ. ಇದು ಸುಪ್ತ ವಜ್ರಾಸನ ಆಗ್ಬಿಡುತ್ತೆ. ಮತ್ಸ್ಯಾಸನ ಅಂತಂದ್ರೆ ಹೀಗ್ ಮಾಡ್ಬೇಕು. ಓಕೆ ಓಕೆ ಮತ್ಸ್ಯಾಸನ. ಓಕೆ. ಇದು ಬೆನ್ನು ಆರ್ಚ್ ಮಾಡ್ಬೇಕಾ ಅಥವಾ ಸ್ಟ್ರೈಟ್ ಫ್ಲಾಟ್ ಆಗಿರ್ಬೇಕಾ? ಬೆನ್ನು ಫ್ಲಾಟ್ ಆಗಿರ್ಬೇಕು ಸರ್, ಫ್ಲಾಟ್ ಆಗಿರ್ಬೇಕು. ಬರೀ ನಿಮ್ಮ ಕತ್ತು ಮಾತ್ರ, ಬ್ಯಾಕ್ ಆಫ್ ದಿ ಹೆಡ್ ಮಾತ್ರ ನೆಲದ ಮೇಲೆ ಇರ್ಬೇಕು. ಕರೆಕ್ಟ್ ಸರ್, ವೆರಿ ಗುಡ್. ಎಷ್ಟಾದ್ರೆ ಅಷ್ಟು. ನಿಮ್ಮ ಚೆಸ್ಟ್ ಕೂಡ ಮೇಲಕ್ಕೆ ಬರುತ್ತೆ ಇವಾಗ. ಎಸ್. ಈಗ ನಿಮ್ಮ ಕೈಗಳನ್ನ ಈ ಹರ್ನಿಯಾ ಜಾಗದ ಮೇಲೆ ಇಟ್ಕೊಳ್ಳಿ ಸರ್. ಹಾಗೆ ಕರೆಕ್ಟ್. ಈಗ ತಲೆನ ಹಾಗೆ ಇನ್ನು ನಿಮ್ಮ ತಲೆ ಕೆಳಕ್ ಹೋಗ್ಬೇಕು, ಒಳಕ್ ಹೋಗ್ಬೇಕು. ಒಳಕ್ ಹೋದ್ರೆ ನಿಮ್ ಚೆಸ್ಟ್ ಮೇಲಕ್ ಬರ್ಬೇಕು. ಆಗುತ್ತಾ ನೋಡಿ? ಕರೆಕ್ಟ್. ನೌ ಯು ಆರ್ ಕರೆಕ್ಟ್. ಹಾಗೆ ಮಾಡಿದಾಗ ಬೆನ್ನು ಲೂಸಸ್ ಕಾಂಟ್ಯಾಕ್ಟ್ ವಿತ್ ದ ಗ್ರೌಂಡ್. ಪರವಾಗಿಲ್ವಾ? ಹೌದು, ಹಾಗೆ ಆಗ್ಬೇಕು. ಹಾಗೆ ಆಗ್ಬೇಕಾ? ಹಾಗೆ ಆಗ್ಬೇಕು. ಬೆನ್ ಕಾಂಟ್ಯಾಕ್ಟ್ ಇರಬಾರ್ದು. ಹೌದು, ಇರೋದಿಲ್ಲ, ತುಂಬಾ ಅಷ್ಟೊಂದು ಇರೋದಿಲ್ಲ. ಕರೆಕ್ಟ್, ಹೌದು. ಎಸ್. ಈಗ ಉಸಿರಾಡೋದು ಸರ್. ಡೀಪ್ ಬ್ರೀತ್ ಇನ್ ಅಂಡ್ ಬ್ರೆತ್ ಔಟ್ ಥ್ರೂ ದಿ ನೋಸ್. ಓಕೆ ಸರ್, ಸಾಕು. ನೀವು ಮತ್ಸ್ಯಾಸನ ಮಾಡ್ತೀರಲ್ವಾ ಸರ್? ಇಲ್ಲ, ಮಾಡೋದಿಲ್ವಾ? ಇನ್ನೆಲ್ಲಿಂದ ಮಾಡಕ್ ಶುರು ಮಾಡ್ತೀನಿ. ಮಾಡಿ ಸರ್. ಸರ್ವಾಂಗಾಸನ ಆದ್ಮೇಲೆ ಮತ್ಸ್ಯಾಸನ ಕಂಪಲ್ಸರಿ ಅಂತಾರೆ. ನೀವು ಮತ್ಸ್ಯಾಸನ ಬೇಕಾದ್ರೆ ಪದ್ಮಾಸನ ಹಾಕೊಂಡು ಬೇಕಾದ್ರೂ ಮಾಡ್ಬೋದು. ಓಕೆ. ಪದ್ಮಾಸನ, ಹೌದು.
ಮಾಡಿ ಸರ್, ಪದ್ಮಾಸನ ಹಾಕೊಂಡು ಮಾಡಿ. ಇದು ಮಾಡ್ತೀನಿ. ಮಾಡ್ತೀರಾ? ಇವಾಗ ಮಾಡಿ ಸರ್ ನೋಡೋಣ. ಕರೆಕ್ಟ್. ನೀವು ಕೈಗಳಿಂದ ನಿಮ್ಮ ಪಾದದ ಹೆಬ್ಬೆಟ್ಟಿಟ್ಕೋಬಹುದು. ಆದ್ರೆ ಇಫ್ ಯು ಕ್ಯಾನ್, ಎಸ್, ಇದು ಹೀಗೆ ತಲೆ ನೀವಿನ್ ಸ್ವಲ್ಪ ಎದೆ ಮೇಲಕ್ಕೆ ಬರಬೇಕು ನೋಡಿ. ಹಾಗೆ ಕರೆಕ್ಟ್. ನಾವು ಯು ಆರ್ ಕರೆಕ್ಟ್. ಹಾಗೆ ಆಗ ಎದೆ ಉಬ್ಬಿರುತ್ತೆ. ಪ್ರಾಮಿನೆಂಟ್ ಆಗಿ ಚೆಸ್ಟ್, ಇದು ಮಿಡಲ್ ಪಾರ್ಟ್ ಆಫ್ ದಿ ಚೆಸ್ಟ್. ಇದಕ್ಕೆ ಥೊರಾಸಿಕ್ ಕೇಜ್ ಬ್ರೀತಿಂಗ್ ಅಂತ. ಥೊರಾಸಿಕ್. ಎಸ್ ಸರ್, ಕರೆಕ್ಟ್. ನೀವು ಹೇಳಿದಾಗ ಆ ಪೊಸಿಷನ್ ಅದೇ ಎಕ್ಸ್ಪ್ಯಾಂಡ್ ಆಗುತ್ತೆ. ಚೆನ್ನಾಗಿ ಗೊತ್ತಾಗುತ್ತೆ. ಅದು ಬೇರೆಯವರು ಮಾಡ್ತಾ ಇದ್ದಾಗ ನೋಡಿದ್ರೆ ನೀವು ಇನ್ನೂ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ಬೋದು. ನಾನು ನಿಮ್ಮನ್ನು ನೋಡ್ತಾ ಇದ್ದಾಗ ಇರುತ್ತೆ, ಬೇರೆದು ಆಕ್ಟ್ ಇರುತ್ತೆ, ಬಟ್ ಮೇನ್ ಆಗಿ ಇದಾಗೋದು ಅಪ್ರಿಷಿಯೇಟ್. ಹೌದು, ನಮ್ಮ ಋಷಿ ಮುನಿಗಳಲ್ಲಿ ಕಂಡು. ಈ ಮತ್ಸ್ಯಾಸನದಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಅದು ಅಡ್ವೈಸ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ನನಗೆ ಸ್ವಲ್ಪ ಹೈಪೋಥೈರಾಯ್ಡಿಸಮ್ ಇದೆ. ಓಕೆ ಸರ್, ರೆಗ್ಯುಲರ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಮಾಡಿ ಸರ್. ನೀವು ಹೆಂಗಿದ್ರು ಸರ್ವಾಂಗಾಸನ ಮಾಡ್ತೀರಾ, ಅದು ಮಾಡೋದ್ಮೇಲೆ ಇದು ಕಂಪಲ್ಸರಿ. ಕಾಂಪ್ಲಿಮೆಂಟರಿ ಪಾಸ್ಚರ್ಸ್ ಕೆಲವಿದೆ, ಅವು ಅದು ಮಾಡಲೇಬೇಕು ಅದನ್ನು. ಆಮೇಲೆ ಇನ್ನೊಂದು ಸರ್, ನೀವು ಎಲ್ಲ ಆದ್ಮೇಲೆ ಶವಾಸನ ಮಾಡ್ತಾ ಇದ್ದೀರಾ ಸರ್? ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ ಇವ್ರೆ. ನಾನು ಖಂಡಿತ ಅದೆಲ್ಲ ನಾನು ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ, ಮಾಡಕ್ ಶುರು ಮಾಡ್ತೀನಿ. ಬಟ್ ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇಲ್ಲ, ಶವಾಸನ ಮಾಡ್ತಾ ಇಲ್ಲ. ರಾತ್ರಿ ನಿದ್ದೆ ಬರ್ದೆ ಹೋದ್ರೆ ಶವಾಸನ ಮಾಡ್ತೀನಿ. ನಾವು ನಿದ್ದೆಗೆ ಹೋಗೋಕ್ ಮೊದ್ಲು ಶವಾಸನ ಮಾಡ್ಕೊಂಡೇ ಹೋಗ್ಬೋದು, ತಪ್ಪಿಲ್ಲ. ಎವ್ರಿ ಡೇ ನಾವು ಮಲ್ಕೊಂಡಾಗ ಶವಾಸನ ಹೋಗ್ಬಿಟ್ರೆ ಇದ್ದಿದ್ದು ಒಳ್ಳೇದು. ಸೊ ರೆಗ್ಯುಲರ್ ಆಗಿ ಯೋಗ ಮಾಡಿದ್ಮೇಲೆ ನಾನು ಶವಾಸನ ಮಾಡ್ತಾ ಇಲ್ಲ, ಬಟ್ ಇನ್ಮೇಲೆ ಮಾಡಕ್ ಶುರು ಮಾಡ್ತೀನಿ. ನಾನು ಮಾಡ್ಬೇಕು ಸರ್. ಯಾಕೆ ಅಂತಂದ್ರೆ ನಮ್ಮಿದ್ರಲ್ಲಿ ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್. ಈಗ ನನ್ ಯಾರಿಗೆ ಈ ಕೈನ ರಿಲ್ಯಾಕ್ಸ್ ಮಾಡ್ರಪ್ಪ ಅಂತಂದ್ರೆ ನೋಬಡಿ ಕಾಂಟ್ ಅಂಡರ್ಸ್ಟ್ಯಾಂಡ್. ಈವನ್ ಡಾಕ್ಟರ್ಸ್ಗೂ ಆಗಲ್ಲ. ಸುಮ್ಮನೆ ಕೈ ಎಸ್ ಇಟ್ ಇಸ್ ರಿಲ್ಯಾಕ್ಸ್ಡ್ ಅಂತಾರೆ. ನಾವು ಈಗ ನೋಡ್ರಿ, ಅವ್ರಿಗೊಂದು ಎಕ್ಸರ್ಸೈಸ್ ಹೇಳ್ತೇನೆ ನಾನು. ಒಂದು ಬಕೆಟ್ ನಲ್ಲಿ ನೀರ್ ಇಟ್ಕೋಬೇಕು. ನೀರು ತುಂಬಿರೋ ನೀರು ಇಟ್ಕೊಂಡು ಈ ಎತ್ತಿಟ್ಕೋಬೇಕೀಗೆ 1 ನಿಮಿಷ 2 ನಿಮಿಷ 3 ನಿಮಿಷ 5 ನಿಮಿಷ ಇಟ್ಕೊಳ್ರಿ. ಆಮೇಲೆ ಅವ್ರನ್ನ ಸರ್ ಯಾವಾಗ ಇಟ್ಬಿಡ್ಲಿ ಅಂತಾರೆ, ಇಡ್ರಿ ಅಂತೀನಿ. ಐ ನೀಡ್ ನಾಟ್ ಟು ಟೆಲ್ ದೆಮ್ ಟು ರಿಲ್ಯಾಕ್ಸ್. ಇಟ್ಟ ಮೇಲೆ ದಟ್ ಈಸ್ ರಿಯಲ್ ರಿಲ್ಯಾಕ್ಸ್. ಸೊ ಅದಕ್ಕೆ ಯೋಗದಲ್ಲಿ ನಾಗೇಂದ್ರ ಅವ್ರದ್ದು ಇವೆಲ್ಲ ಥಿಯರೀಸ್ ಸ್ವಲ್ಪ, ಬಿಕಾಸ್ ಹಿ ಈಸ್ ಎ ಸೈಂಟಿಸ್ಟ್. ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್. ನಾವ್ ಇವಾಗ ಕಂಟ್ರಾಕ್ಷನ್ ಮಾಡ್ತೀವಿ, ಮತ್ತೆ ಪ್ರತಿ ಆಸನದಲ್ಲೂ ನಾವು ಮಾಡಿದ ಮೇಲೆ ವಿ ಶುಡ್ ಗೋ ಟು ರಿಲ್ಯಾಕ್ಸೇಷನ್. ನಾವು ಮಾಡ್ತೀವಿ. ಈಗ ಅದಕ್ಕೆ ಹೇಳಿದ್ದು, ಒಂದು ಆಸನ ಮಾಡಿದ್ವಿ, ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂಡ್ ಇಂಟರ್ನಲ್ ಅವೇರ್ನೆಸ್. ಏನಾಗ್ತಾ ಇದೆ ಒಳಗಡೆ ಅಂತ. ಅವರು ಒಳಗಡೆ ಫಿಸಿಕಲ್ ಸ್ವಲ್ಪ ನೋಡಿ ಅಂತಾರೆ, ನಾವು ಆತ್ಮದ ಕಡೆ ನೋಡ್ಕೊಂತ ಇರ್ತೀವಿ. ಆ ತರ ಯಾವಾಗ ಮನಸ್ಸು ಕ್ವೈಟ್ ಆಯ್ತೋ ನ್ಯಾಚುರಲಿ ಆತ್ಮದ ಕಡೆ ಹೋಗುತ್ತೆ ನಮ್ಗೆ. ಆ ಕಡೆ ಬೇರೆ ಅವ್ರು ಬೇಕಾದ್ರೆ ಒಳಗಡೆ ದೇಹ ಆ ಲಂಗ್ಸ್ ರಿಯಾಕ್ಟ್ ಇದಾಗಿದ್ದು ಅದು ರೆಸ್ಟ್ ಸಿಕ್ಕಿದ್ದು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಇಂಟರ್ನಲ್ ಅವೇರ್ನೆಸ್ ಡೆವಲಪ್ ಆಗುತ್ತೆ. ಆವಾಗ ಪಾರ್ಟು ರಿಲ್ಯಾಕ್ಸ್ ಆಗತ್ತೆ ಅನ್ನೋದಕ್ಕೋಸ್ಕರ. ಕರೆಕ್ಟ್. ನೀವು ಹೇಳಿದ್ದು ಎಂತ ಪ್ರೊಫೌಂಡ್ ಸ್ಟೇಟ್ಮೆಂಟ್ ನೀವು ಹೇಳಿದ್ರ. ಮನಸ್ಸು ಕ್ವೈಟ್ ಆದಾಗ ಆಟೋಮ್ಯಾಟಿಕ್ಲಿ ಆ ಸಾಕ್ಷಿ ಚೈತನ್ಯ ಕೊಟ್ಟೋಗುತ್ತೆ. ಅದು ಹೋಗ್ಬೇಕು. ಬಟ್ ಅದು ಅಭ್ಯಾಸ ಮಾಡ್ಕೊಂಡು ಈ ದಾರಿನಿಲ್ಲ ಅದ್ರ ವಿಚಾರಗಳು ಕೇಳಿದವ್ರಿಗೆ, ನಿಮ್ಮಂತವ್ರಿಗೆ ಹೋಗುತ್ತೆ ಸರ್. ಎಲ್ರಿಗೂ ಅದು ಅವೇರ್ನೆಸ್ ಬೇಕು ನೋಡಿ. ಹೌದು. ಆ ತತ್ವ ಇದೆ ಅಂತ ಗೊತ್ತಿದ್ರೆ ಮಾತ್ರ ಅಲ್ಲಿ ಹೋಗ್ತೀವಿ. ಇಲ್ಲ ಸರ್, ಕರೆಕ್ಟ್. ನಮ್ಮ ಯೋಗ ಕ್ಲಾಸಿಗೆ ಬಂದವರೆಲ್ಲ ಅವ್ರು ಬಂದ್ರೆ ಸಾಕು, ಎಲ್ಲ ಆದ್ಮೇಲೆ ಯೋಗ ಆದ್ಮೇಲೆ ಎಲ್ಲ ಊಟ ಆದ್ರೆ ನೀನ್ ನಮಗ್ ಶವಾಸನ ಹಾಕ್ಸೋ,
ತುಂಬಾ ಚೆನ್ನಾಗಿರುತ್ತೆ ಅಂತ ನಿದ್ದೆಗೆ ಹೋಗ್ತಾರೆ ಅವರು. ಆದರೂ ದಿ ಗ್ರೇಟ್. ಎಷ್ಟೋ ಜನಕ್ಕೆ ನಿದ್ದೆ ಬರಲ್ಲ. ಇದು ಸೌಂಡ್ ಸ್ಲೀಪ್ ಸರ್. ಇದು ಈ ಶವಾಸನ ಊಟ ಆದ್ಮೇಲೆ ನಾವು ಹೋಗ್ಬಿಡ್ತೀವಲ್ಲ, ಈ ಜನಕ ಮಹಾರಾಜನಿಗೆ ಊಟ ಮಾಡ್ಕೊಂಡು ಅವನ ಕನಸಿಂದು ಕತೆ ಹೇಳ್ತೀವಿ ನಾವು. ಚೆನ್ನಾಗಿ ಗೊತ್ತಿರ್ಬೇಕು ಅನ್ಸುತ್ತೆ ನಿಮ್ಗೆ ಜನಕ ಮಹಾರಾಜನ ಕತೆ. ಕೇಳಿದ್ದೀರಲ್ಲ ಸರ್? ಪಾಯಿಂಟ್ ಇದು. ನಮ್ಮಗಳಿಗೆ ಹೇಳಿದ್ರೆ ಅವಳು, ಸರ್ ನನ್ನ ಮಗಳು ಜಸ್ಟ್ 5 ವರ್ಷ, ರಾಮಾಯಣ ಏನ್ ಕೇಳಿ ಹೇಳ್ತಾಳೆ ಸರ್ ಅವಳು. 5 ವರ್ಷ ಅವಳಿಗೆ ಹೆಸರುಗಳು ಹೇಳ್ತಾಳೆ. ನನ್ಗೆ ಹೆಸರುಗಳು ನೆನಪಿರಲ್ಲ. ನಾನು ಫ್ರಮ್ ದಿ ಬಿಗಿನಿಂಗ್ ಇಂದ ನೆನಪು ತುಂಬಾ ಪೂರು. ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೂ ಪೂರೆ. ಹಾಗಾಗ್ಬಿಟ್ಟು ನನಗೆ ಹೆಸರುಗಳು, ಈ ಶ್ಲೋಕಗಳು ಯಾವುದು ಗೊತ್ತಿರಲ್ಲ. ಹಾಗೆ ಅವಳು ಹೆಸರುಗಳು ಸಮೇತ ಹೇಳ್ತಾಳೆ. ದಿಸ್ ಡೇ ನಾನು ನಿನ್ನೆ ಅವಳಿಗೆ ಎಚ್ಚರದ್ದು ಕನಸ್ಗೆ ಏನಾದ್ರೂ ಬರುತ್ತಾ ಅಂತಂದೆ. ಗೊತ್ತಾಗ್ತಾ ಇರ್ಲಿಲ್ಲ. ನಾನು ಅವಳಿಗೊಂದು ಜೋಕ್, ನಮ್ ಕುಲಕರ್ಣಿ ಸ್ವಾಮಿಗಳು ಹೇಳಿರೋದೊಬ್ಬ ಮರಿಯಂಗಿಲ್ಲ ಸರ್. ಯಾವನೋ ಒಬ್ಬ ಮಲಕ್ಕೊಡುವಾಗ ಕಾಲ್ಗೆ ಚಪ್ಪಲಿ, ಕಣ್ಣಿಗೆ ಕನ್ನಡಕ ಹಾಕೊಂಡು ಮಲಗ್ತಾ ಇತ್ತಂತೆ. ಯಾಕೋ ಮಲಗ್ತೀಯ ಅಂತಂದ್ರೆ, ಕನಸ್ನಲ್ಲಿ ನಾನು ಮುಳ್ ಮೇಲೆ ಓಡಾಡ್ಬೇಕಾಗತ್ತೆ, ಏನ್ ಮಾಡ್ಬೇಕು ಅಂತ. ಪೇಪರ್ ಕನ್ನಡಕ ಯಾಕೋ, ಕನಸ್ನಲ್ಲಿ ಪೇಪರ್ ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ. ಎಲ್ರೂ ನಗ್ತಾರೆ ಸರ್. ನಾನು ನೀವೆಲ್ಲ ನಕ್ಕದ್ರಲ್ಲ ಯಾಕೆ ಅಂತ ಪ್ರಶ್ನೆ ಕೇಳೋದು. ಎಂತ ದಡ್ಡ, ಕನಸು ತಗೊಂಡು ಹೋಗಕ್ ಬರುತ್ತಾ? ಕುಲಕರ್ಣಿ ಸ್ವಾಮಿ ಮರಿಯಂಗಿಲ್ಲ ಸರ್. ಮತ್ತೆ ಕನಸಿನಲ್ಲಿ 10 ಲಕ್ಷ ಲಾಟ್ರಿ ಹೊಡಿತು, ಎತ್ಕೊಂಡ್ಬಂದು ಖರ್ಚು ಮಾಡ್ರೋ, ಇಲ್ಲಿ ನಿಮ್ಗೆ ಟ್ಯಾಕ್ಸ್ ಇಲ್ಲ. ನಾನು ಜಸ್ಟ್ ನನ್ನ ಮೊಮ್ಮಗಳಿಗೆ ಇದನ್ನ ಹೇಳ್ಬಿಟ್ಟು ಅವಳಿಗೆ ಕೇಳಿದ ತಕ್ಷಣ, ಏನೇ ವೇಕಿಂಗ್ ಸ್ಟೇಟ್ ಇನ್ ದ ಡ್ರೀಮ್ ಏನೋ ಎತ್ಕೊಂಡು ಹೋಗ್ತೀಯ? ನೋ ಅಂತಾಳೆ. ಹೆಂಗೆ ಹೇಳ್ತೀಯ ಅಂತಂದ್ರೆ, ಕನ್ನಡಕ ಅಂದಿದೆ. ಏನ್ ಖುಷಿ ಆಯ್ತು ಅಂತ ನನಗೆ. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತಾರ ಮಕ್ಕಳು ಅಂತ ಕೆಲವರು. ಆಮೇಲೆ ಕನಸಿನಲ್ಲಿ ನೀನು ಬೊಂಬೆ ಆಟ ಆಡ್ತಾ ಇದ್ಯಲ್ಲ, ಎಚ್ಚರಕ್ಕೆ ಎತ್ಕೊಂಡ್ ಬರ್ತೀಯ ಅಂತಂದ್ರೆ, ನೋ ಅಂತ ಹೇಳಿ ಕನಸಿನಿಂದ ಇಲ್ಲಿ ತಗೊಂಡ್ ಬರ್ತೀಯ ಅಂದ್ರೆ, ವಿ ಕೆನಾಟ್ ಅಂತ ಹೇಳೋಳು. ನೋಡಿ ಹೀಸ್ ಮೈ ಹೀಸ್ ಮೈ ಮಗನ್ ಮಗ. ಹೀಗೆ ಎಸ್ చెప్పమ్మా అంకుల్ కి. అంకుల్ డాక్టర్ అంకుల్ మీ అమెరికాలోనే ఉండరు. టెల్ దెమ్ హాయ్ అంకుల్. జై శ్రీరామ్. జై శ్రీరామ్. ನೀವು ತೆಲುಗು ಮಾತಾಡೋದಾ? ಮನೆಯಲ್ಲೆಲ್ಲ ತೆಲುಗು. ಹೌದಾ? ಓಕೆ ಸರ್. ನೀವು? ನಾನು ಕನ್ನಡನೇ, ಬಟ್ ನನ್ನ ಹೆಂಡತಿ ಅವಳು ತೆಲುಗು. ಓಹೋ. ಬಟ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದು, ಸೊ 2 ಭಾಷೆನೂ ಮಾತಾಡ್ತಾಳೆ. ಅವಳು ನನ್ಗೊಂದು 2-3 ಪದಗಳು ಗೊತ್ತಷ್ಟೇ. బాగుండరా భోజనం ఆయన. ಓಕೆ ಸರ್. ಆಮೇಲೆ ಈಗ ಇನ್ನೊಂದು ಯಾವ್ದು ಮಾಡೋಣ ಸರ್? ಈಗ ನಮ್ಗೆ ಥೊರಾಸಿಕ್ ಆಯ್ತು. ನೋ ಫಾರ್ ದಿ ಲೋಬುಲಾರ್. ವಿ ನೋ ದಟ್ ಲೋಬುಲಾರ್ ನಲ್ಲಿ TB ಗಿಬಿ ಬೇಗ ಅಟ್ಯಾಕ್ ಆಗ್ಬಿಡುತ್ತೆ ಅಂತನ್ನೋದು ಅಪೆಕ್ಸ್ ರೀಜನ್ ಅಂತ. ಅದಕ್ಕೆ ಬೇಬಿ ಪಾಶ್ಚರ್, ನಿಕುಂಜಾಸನ ಅಂತ ಹೇಳ್ತಾರೆ. ಬೇಬಿ ಪಾಶ್ಚರ್, ಎಸ್, ನಿಕುಂಜಾಸನ. ಜನಕ ಸುಮ್ಮನೆ ಉಸಿರಾಡೋ ಸರ್ ಅಷ್ಟೇ. ಓಕೆ, ವೆರಿ ಗುಡ್. ಪೊಸಿಷನ್ ಹಿಂಗಿರ್ಬೇಕು. ಓಕೆ. ಇದು ನೆಕ್ ಐದರ್ ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್ ಟರ್ನ್ ಮಾಡ್ಕೊ. ಎಸ್. ಇದು ನಮಗ್ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅಂತ ಕಾಣಿಸುತ್ತೆ ಸರ್. ಇದು ಮಾಡ್ಬೇಕು. ಇದು ಮಕ್ಕಳು ಕೆಲವು ಸಾರಿ ಮಲ್ಕೊಂತಾರ ನೋಡಿ ಸರ್, ಅವ್ರಿಗೆ ತುಂಬಾ ಕಂಫರ್ಟ್ ಆಗಿ ಮಲ್ಕೊಂಡ್ಬಿಡ್ತಾರ ಅವರು. ನೀವು ಟ್ರೈ ಮಾಡಿ ಸರ್ ಇದು. ಫಸ್ಟ್ ಎಸ್. ಎದೆ ಮಾತ್ರ ಇರ್ಬೇಕು. ಅಷ್ಟೊಂದು ಇನ್ನೂ ಸ್ವಲ್ಪ ಕೆಳಕ್ಕೆ ಹೋಗ್ಬೋದು. ಎದೆ ಮಾತ್ರ ಟಚ್ ಆಗಿರ್ಬೇಕು. ಮಿಕ್ಕಿರೋದೆಲ್ಲ ಮೇಲ್ಗಡೆ ಇರುತ್ತೆ. ಕೈಗಳನ್ನ ದೇಹದ ಪಕ್ಕದ ಚೆಸ್ಟ್ ಪಕ್ಕದಲ್ಲೇ ಇಟ್ಕೊಂಡಿರ್ಬೋದು. ಓಕೆ ಸರ್. ಇಲ್ಲ ಇನ್ನು ಕೆಳಕ್ ಬರ್ಲಿ, ಎಲ್ಬೋ ಟಚ್ ಮಾಡ್ಲಿ. ಕರೆಕ್ಟ್.
ಈಗ ನಿಮ್ ತಲೆನ ಒಂದು ಕಡೆ ಹಾಕಿ ಮೂಗ್ನಲ್ಲಿ ಉಸಿರಾಡೋದು, ಮಾಮೂಲಿ ಉಸಿರಾಟ. ಸ್ವಲ್ಪ ಇದು ನಮ್ಗೆ ಕಷ್ಟ ಇರುತ್ತೆ, ಸ್ವಲ್ಪ ಅಭ್ಯಾಸ ಆಗ್ಬೇಕು. ಇದು ಎಷ್ಟು ಅಷ್ಟು ಹಿಂದಕ್ಕಿದ್ರೆ ಅಷ್ಟು ಒಳ್ಳೆಯದು. ಕರೆಕ್ಟ್ ಸರ್? ಹಾಗೆ ಒಂದು 5 ಸಾರಿ ಉಸಿರಾಡಿ ತಲೆನ ಆ ಕಡೆ ದಿಕ್ಕಿಗೆ ಬದಲಾಯಿಸ್ಕೊಂಡು ಒಂದು 5 ಸಲ ಉಸಿರಾಡೋದು. ಡೀಪ್ ಬ್ರೀತಿಂಗ್ ಅಷ್ಟೇ ಸರ್, ಇನ್ನೇನಿಲ್ಲ. ಇದು ಈ ಪೋರ್ಷನ್ ಸರಿ ಇದೆಯಾ? ಕರೆಕ್ಟ್ ಆಗಿದೆ ಸರ್. ಅದು Okay. ಉಬ್ಬಿರ್ಬೇಕು, Okay. ಎದೆ ಮಾತ್ರ ತಾಕಿರ್ಬೇಕು, ತಲೆ ಮಾತ್ರ ತಾಕಿರ್ಬೇಕು, ನಮ್ ಎಲ್ಬೋ ನೆಲೆ ಮುಟ್ಟಿರ್ಬೇಕು. ಮಿಕ್ಕಿರೋದು ಹೊಟ್ಟೆ ಭಾಗ ಎಲ್ಲ ನೀ ಮತ್ತೆ ಫುಟ್, ಇದು ಪಾದಗಳ ಬೆರಳುಗಳು ಮಾತ್ರ ನೆಲದ ಮೇಲೆ ಇರುತ್ತೆ. Okay. ಇದು ಸ್ವಲ್ಪ ನಿಮ್ ಕಂಫರ್ಟ್ ಇದೆಯಾ ಸರ್? ಎಸ್, ಏನು ತೊಂದರೆ ಓಕೆ, ಇಲ್ಲ. ಗುಡ್, ವೆರಿ ಗುಡ್. ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಕಂಫರ್ಟ್ ಇರಲ್ಲ, ಕಂಫರ್ಟ್ ಸಿಕ್ಕಿದ್ರೆ ಸರ್. ಗಲಾಟೆ ಮಾಡಿ, ಗಲಾಟೆ ಮಾಡಿ, ಗಲಾಟೆ ಮಾಡಿ. ಅಂಕಲ್ ಯೋಗ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾರೆ. ನಾವು ಗಲಾಟ ಸುಮ್ಮನೆ ಸುಮ್ಮನೆ ಸಾಕು ಸರ್. ಓಕೆ ಸರ್. ಓಹೋ, ಎಲ್ಲ ಬಂದ್ಬಿಟ್ಟಿದ್ದಾರೆ ಸರ್ ನಿಮ್ಮನ್ನ ನೋಡ್ಬೇಕು ಅಂತ. ಸೊ ಇವಳು ಬಂದಿದ್ದೆ, ಈಗ ಮಗಳ ಮನೇಲಿ ಇದ್ದೀವಿ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಅವ್ರ ಮಗಳು. ಓಕೆ. ಎಸ್, ಫ್ರೆಂಡ್ಸ್ ಅಲ್ಲಮ್ಮ. చెప్పಮ್ಮ, చెప్పు. ನಮಸ್ತೆ చెప్పಮ್ಮ ಅಂಕಲ್కి. నమస్తే నమస్తే చెప్పల్లా అంకల్కి. నమస్తే నమస్తే చెప్పల్దా. జై శ్రీరామ్ చెప్పల్దా. జై శ్రీరామ్. నువ్వు ఇట్లుదావే, నువ్వు ఇక్కడిదావే, నువ్వు ఇట్లుదావే, ఇక్కడిదావే. ఒక నిమిషమమ్మా, నీకు చూపిస్తుంది కదా సార్. ಇವಳು ನನ್ನ ಮಗನ ಮಗಳು. ಓಕೆ. ಇವಳಿಗೆ ರಾಮಾಯಣ ಮಹಾಭಾರತ ಏನ್ ಕೇಳಿದ್ರು ಹೇಳ್ತಾರೆ ಸರ್. ಇವಳಿಗೆ ರಾಮಾಯಣ ಪೂರ್ತಿ ಗೊತ್ತು, ಹೆಸರುಗಳು ಅವು ಇವು ಎಲ್ಲ ಹೇಳ್ತಾರೆ. ಈಶಾ, can we carry anything from the waking state to dream state? No. Why it is no? Tell me. The waking state is not a dream. You can't bring it to the waking state. What if you tell me? How would you give the example? What example you can give? How can I tell that waking state we cannot carry to the dream state? Because it's a dream and you can't carry the dreams. Sure. And you can't carry the dream state to the waking state. What is that example? You know, what is that example? Yeah. Okay. ಇನ್ನು ನೀವೆಲ್ಲ ಹೊರಗಡೆ ಹೋಗ್ಬೇಕು, ನಾನು ಯೋಗ ಮಾಡ್ಬೇಕು, ಹೋಗ್ಬೇಕು, ಹೊರಗಡೆ ಹೋಗ್ಬೇಕು. ಎಸ್, ಬಸ್, ಗೋ ನಾವು ಗೋ ಔಟ್. We have to do yoga. It's not playing thing. Go. I will teach afterwards. Go, you will close the door. Close the door and go. Yes, sir. ಈಗ ನಾವು close. Hey, you should also. Wait, look, walking. Yes, comfort. ಅದು ನೀವು ಹೇಳಿದಾಗ ಪೊಸಿಷನ್ ಮಾಡಿದಾಗ ಇಲ್ಲೇನೆ ಬ್ರೀತ್ ಮಾಡಕ್ ಆಗೋದು. ಹೌದು ಸರ್, ಹೌದು. ಸೊ ಈ ಮೂರು ಇದನ್ನ ನಾವು ವಿವೇಕಾನಂದ ಕೇಂದ್ರದಲ್ಲಿ ಲೋಬಲ್ ಅವರ್ ಬ್ರೀತಿಂಗ್ ಅಂತ ಈ ಮೂರನ್ನೂ ಸೇರಿಸಿ ಒಟ್ಟಿಗೆ ಮಾಡ್ತಾರೆ. ಇದನ್ನ ಅವರು ಓಂಕಾರ ಬ್ರೀತಿಂಗ್ ಅಂತಾರೆ, ಅಕಾರ ಉಕಾರ ಮಕಾರ ಅಂತ ಅನ್ಕೊಂಡು ಮಾಡ್ತಾರೆ. ಇದನ್ನ ನಾವು ಮಾಡ್ಬೋದು. ಇವತ್ತು ಅದನ್ನ ಮಾಡೋಣ ಸರ್. ಇದು ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ತುಂಬಾ ಒಳ್ಳೆಯದು. ವಜ್ರಾಸನದಲ್ಲೇ ಕೂತ್ಕೊಳ್ಳಿ ನೀವು.
ಹೀಗೆ ನೇರವಾಗಿ ಕೂತ್ಕೋಬೇಕು. ಈಗ ಮೊದಲನೇ ಸಾರಿ ನೋಡ್ಕೊಳ್ಳಿ ಸರ್ ನೀವು. ಸೊ ಈ ಮೂರನ್ನು ಕೂಡ ಇವಾಗ ಇದರಲ್ಲಿ ಮಾಡ್ತಾರೆ ಅವರು. ಈಗ ಮೊದಲನೇದು ಅಬ್ಡಾಮಿನಲ್ ಬ್ರೀತಿಂಗ್. ಇದಕ್ಕೆ ಲೋಯರ್ ಲೋಬುಲಾರ್ ಬ್ರೀತಿಂಗ್ ಅಂತಾರೆ. ನಾವು ಕೈನಲ್ಲಿ ಯಾವ್ದಾದ್ರು ಒಂದು ಮುದ್ರೆ ಇಟ್ಕೋಬೇಕು. ಇದಕ್ಕೆ ಚಿನ್ಮುದ್ರಾ, ಇದು ಚಿನ್ಮಯ ಮುದ್ರಾ, ಇದು ಆದಿ ಮುದ್ರಾ ಅಂತ ನಮ್ಗೆಲ್ಲ ಮುದ್ರೆಗಳಿದೆ. ಬಟ್ ನಾವು ಪ್ರಾಣಾಯಾಮ ಮಾಡುವಾಗ ನಮ್ಮ ಕೈಗಳು ಯಾವ್ದಾದ್ರು ಒಂದು ಮುದ್ರೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ದಟ್ ಇಟ್ ಕಂಪ್ಲೀಟ್ಸ್ ದಿ ಸರ್ಕ್ಯೂಟ್ ಅಂತ ಹೇಳ್ತಾರೆ. ಇವೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹೀಗೆ ನಾವು ಇದು ಎಡಗೈನಲ್ಲಿ ಯಾವ್ದಾದ್ರು ಒಂದು ಮುದ್ರೆ, ನಾನು ಜನರಲ್ ಆಗಿ ಇದನ್ನು ಇಟ್ಕೊಂತೀನಿ. ಹೀಗೆ ಕೂತ್ಕೊಂಡು ಮೊದಲು ಎತ್ಕೊಂತಾನೆ. ನಾವು ಪ್ರಾಣಾಯಾಮಗಳು ಮಾಡುವಾಗ ಮೊದಲು ಎತ್ಕೊಂತಾನೆ ಬ್ರೆತ್ ಔಟ್. ಈಗ ನಾವು ಹಾಲು ಕರ್ಕೋಬೇಕಾದ್ರೆ ಪಾತ್ರೆ ಕ್ಲೀನ್ ಮಾಡ್ಕೊಂತೀವಿ, ಆಮೇಲೆ ಹಾಲು ಕರಿತೀವಿ. ಹಾಗೆ ನಮ್ ಒಳಗಡೆ ಇರೋ ಕೆಟ್ಟ ಗಾಳಿನ ಫಸ್ಟ್ ಬಿಟ್ಬಿಟ್ಟು ಆಮೇಲೆ ಒಳ್ಳೆ ಗಾಳಿ ತುಂಬಿಕೊಳ್ಳೋದ್ರಿಂದ ಶುರು ಮಾಡ್ಬೇಕು. ಹಾಗೆ ಸೊ ಇವಾಗ ನಾನು ಈ ಪ್ರಾಣಾಯಾಮ ಮಾಡ್ತಾ ಇದ್ದೇನೆ. ಇದಕ್ಕೆ ಆಕಾರ ಉಕಾರ ಮುಕಾರ ಪ್ರಾಣಾಯಾಮ ಅಂತಾರೆ. ಇದಕ್ಕೆ ಬ್ರೆತ್ ಔಟ್. ಈಗ ಬ್ರೀತಿಂಗ್. 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 ನಾವು ಗಾಳಿ ಬಿಡ್ತೀವಿ ಅಂತಂದ್ರೆ ಪೂರ್ತಿ ಖಾಲಿ ಆಗ್ಬೇಕು. ಸೊ ದಿಸ್ ಈಸ್ ಲೋಯರ್ ಲೋಬುಲಾರ್ ಬ್ರೀತಿಂಗ್. ಕೈ ಇಲ್ಲೇ ಇಟ್ಕೋಬೇಕಾ? ಹೌದು ಸರ್, ಸುಮ್ಮನೆ ಒಂದು ಮಾರ್ಗಕ್ಕಷ್ಟೇ. ನಮಗೆ ಬಲಗೈ ಇಟ್ಕೊಳ್ಬಹುದು. ಬಲಗೈ. ಎಸ್ ಸರ್. ನೇರವಾಗಿ ಕೂತ್ಕೋಬೇಕು. ಪ್ರಾಣಾಯಾಮ ಮಾಡುವಾಗ, ಧ್ಯಾನ ಮಾಡುವಾಗ ವಿ ನೋ ದಟ್. ಈಗ ಮೊದಲು ಉಸಿರನ್ನ ಬಿಟ್ಟು ಶುರು ಮಾಡಿ ಸರ್. ಬ್ರೆತ್ ಔಟ್. ಹೊಟ್ಟೆ ಒಳಕ್ಕೆ ಹೋಗ್ಬೇಕು. ಈಗ ಬ್ರೀತಿಂಗ್. ಒಳಕ್ಕೆ ಹೋಗ್ಬೇಕು ಹೊಟ್ಟೆ. ಈಗೇನ್ ಬ್ರೀತಿಂಗ್ ಸೀಕ್ವೆನ್ಸ್ ತಗೋತಿದ್ದೀವಿ. ಸರಿಯಾಗಿ ತಗೊಳ್ಳಿಲ್ಲ, ಫಸ್ಟ್ ಸರಿಯಾಗಿ ಮಾಡ್ಲಿಲ್ಲ. ಮಾಡಿ ಸರ್, ಮಾಡಿ. ಫಸ್ಟ್ ಉಸಿರು ಬಿಟ್ಬಿಟ್ಟು ಆಮೇಲೆ ಬ್ರೀತ್ ಇನ್ ಮಾಡಿ, ಆಮೇಲೆ ಬ್ರೀತ್ ಔಟ್ ಮಾಡ್ತಾ ಅಂತ ಹೇಳ್ಬೇಕು ಅಲ್ವಾ? ಇನ್ನೊಂದ್ಸರಿ ಹೇಳಿ ಸರ್. ಫಸ್ಟ್ ಬ್ರೀತ್ ಔಟ್ ಮಾಡೋದು ಕರೆಕ್ಟ್, ಆಮೇಲೆ ಬ್ರೀತ್ ಇನ್ ಮಾಡೋದು ಕರೆಕ್ಟ್, ಆಮೇಲೆ ಅಂತ ಹೇಳ್ಕೊಂಡು ಬ್ರೀತ್ ಔಟ್ ಮಾಡೋದು ಕರೆಕ್ಟ್. ಬಾಯಿ ಫುಲ್ ಓಪನ್ ಮಾಡೇ ಹೇಳ್ಬೇಕಾ? ಏನ್ ಸರ್? ಬಾಯಿ ಓಪನ್ ಮಾಡ್ಕೊಂಡೆ ಹೇಳಿದ್ರೆ ಇಲ್ಲ, ಬಾಯಿನಲ್ಲೇ ಮಾಡ್ಬೇಕು ಇದನ್ನ. ಓಕೆ. ಮಾಡಿ ಸರ್, ಮತ್ತೊಂದು.
ಸಾಕು ಸರ್, 3 ಸಲ ಮಾಡಿದ್ರು ಸಾಕು. Okay. ಸೊ ಇದು ಈಗ ಇನ್ನೊಂದಕ್ಕೆ ನಾವು ಹೋಗ್ಬೇಕು. ಇಲ್ಲಿ ಇಲ್ಲಿ ನಾವು ಮತ್ತೆ ಎದೆ ಮೇಲೆ ಕೈ ಇಟ್ಕೋಬೇಕಷ್ಟೆ. ಇಲ್ಲೂ ಅಷ್ಟೇ, ಬ್ರೆತ್ ಔಟ್, ಹಾ. ಬ್ರೀತ್ ಇನ್, ಇಲ್ಲಿ ಊ ಹೇಳ್ಬೇಕು ಸರ್. ಓಕೆ. ಬ್ರೀತ್ ಇನ್, breathing. Breathing. ಇದು ಉಕಾರ. ಈಗ ನಾವು ಲೋಬುಲಾರ್ ಬ್ರೀತಿಂಗ್ಗೆ ಇಲ್ಲಿ ಕಂಠದ ಹತ್ರ ಕೈ ಇಟ್ಕೋಬೇಕಷ್ಟೇ, ಜಸ್ಟ್ ಟು ಫೀಲ್, ಮತ್ತೇನಿಲ್ಲ. ಇಲ್ಲಿ ಮಕಾರ ಬರ್ಬೇಕು. ಇಲ್ಲಿ ಮತ್ತೆ ಬ್ರೆತ್ ಔಟ್, ಬ್ರೀತ್ ಇನ್, breathe in, breathe in, ಓಕೆ ಸರ್. ಇದು ಸಿಂಬಾಲಿಕ್ ಆಗಿ ಮಾಡೋದು. ಮತ್ತೆ ಇವ ಮೂರನ್ನು ಒಟ್ಟಿಗೆ ನಾವು ಮಾಡೋದಕ್ಕೂ ಹೇಳ್ತಾ ಇವರು, ಅಕಾರ, ಉಕಾರ, ಮಕಾರ. ಈಗ ಈ ಮೂರನ್ನು ಮಾಡುವಾಗ ನಾವು ಈ ಆಕಾರ ಮಾಡಿದಾಗ ಚಿನ್ಮುದ್ರ, ಇದಕ್ ಮಾಡುವಾಗ ಚಿನ್ಮಯ ಮುದ್ರ, ಇದಕ್ ಚಿನ್ಮಯ ಮುದ್ರ ಅಂತಾರೆ. ಎಲ್ಲ ಒಂದೇ. ಇದು ಚಿನ್ಮುದ್ರ, ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಚಿನ್ಮಯ ಮುದ್ರ. ಈಗ ಇದು ಹೆಬ್ಬೆಟ್ಟು ಕ್ಲೋಸ್ ಮಾಡ್ಕೊಂಡು ಮುಚ್ಕೊಂಡ್ರೆ ಆದಿಮುದ್ರ. ಈಗ ನಾವು ಈ ಮೂರು ಆಗೋಯ್ತು, ಚಿನ್ಮುದ್ರ, ಚಿನ್ಮಯ ಮುದ್ರ ಆಯ್ತು. ಈಗ ನಾವು ಈ ಮೂರನ್ನು ಒಟ್ಟಿಗೆ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಆದಿಮುದ್ರ, ಈ ಆದಿಮುದ್ರ ಅಂತಾರೆ. ಎರಡು ಕೈನಲ್ಲೂ ಆದಿಮುದ್ರ ಮಾಡ್ಕೊಂಡು ಈ ಸೆಂಟ್ರ್ ಪೋರ್ಷನ್ ನ ಸ್ಟಿಮ್ಯುಲೇಟ್ ಮಾಡ್ಕೊಂತ ಈ ಹೊಕ್ಲತ್ರ ಮಹಾಮುದ್ರ ಇಟ್ಕೊಂಡು ಒಂದೇ ಇದ್ರಲ್ಲಿ ಅಕಾರ, ಉಕಾರ, ಮಕಾರ ಮಾಡ್ಬೇಕು. ಹೀಗೆ ಬ್ರೀತಿಂಗ್, breathe in, breathe in, ಈ ಮೂರು.
ಓಕೆ ಸರ್. ಅದು ಈಕ್ವಲ್ ಡಿವಿಷನ್ ಮಾಡ್ಕೋಬೇಕಲ್ವಾ? ಆ ಉ ಇಲ್ಲ, ಅವರು ಹಾಗೆ ಜಾಸ್ತಿ ಹೇಳ್ತಾರೆ, ಉಕಾರಕ್ಕೆ ಸ್ವಲ್ಪ ಕಡಿಮೆ, ಮಕಾರಕ್ಕೆ ಇನ್ನೂ ಕಡಿಮೆ ಅಂತ ಹೇಳ್ತಾರೆ. ಆತರ ಹೇಳ್ತಾರೆ ಅದನ್ನ. ತೊಂದ್ರೆ ಏನಿಲ್ಲ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾರೆ. ತೊಂದ್ರೆ. ಈಗ ಇದನ್ನೇ ಅವರು ಕೈಗಳು ಇದ್ರ ಮುಖಾಂತರನೂ ಮಾಡಿ ತೋರಿಸ್ತಾರೆ ಇದನ್ನೇ. ಈಗ ಆಕಾರಕ್ಕೆ ಕೈ ಇಟ್ಕೊಂಡ್ವಿ, ಈಗ ಉಕಾರಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹೀಗ್ ಮಾಡಿಸ್ತಾರೆ. ಇಲ್ಲಿ ನಮ್ಗೆ ವಿ ಕ್ಯಾನ್ ಫೀಲ್ ದಟ್ ಇಲ್ಲಿ ಹಿಂಗ್ ಇಟ್ಕೊಂಡು ಬ್ರೆತ್ ಬ್ರೀತ್ ಇನ್ ಬ್ರೆತ್ ಔಟ್ ಅಂದಿದ ತಕ್ಷಣ ಕೈಗಳು ಹೀಗ್ ಬರುತ್ತೆ. ಈಗ ನಾವು ಬ್ರೀತ್ ಇನ್ ಅಂದಾಗ ಬ್ರೀತ್ ಇನ್, ಬ್ರೀತ್ ಇನ್, ಇದು ಕೊಲೆಪ್ಸ್ ಆಗತ್ತೆ, ನಮಗೆ ಗೊತ್ತಾಗತ್ತೆ ಅಷ್ಟೇ. ನ್ಯಾಚುರಲಿ ಸ್ಟ್ರೆಚ್ ಆಗುತ್ತೆ ಮತ್ತೆ ಹಿಂಗ್ ಮಾಡೋವಾಗ ಅಷ್ಟೇ. ಬಟ್ ನಾವು ನೇರವಾಗಿ ಕೂತಿರ್ಬೇಕು, ತಲೆಗಿಲೆ ಎಲ್ಲ ಅಷ್ಟ್ ಮಾಡಿದ್ರೆ ಇದು ಮಾಡಿ ಸರ್. ಇವಾಗ ಇದಕ್ಕೆ ಕಾಸ್ಟಲ್ ಅಥವಾ ಕ್ಲಾವಿಕ್ಯುಲರ್ ಅಲ್ಲ, ಇದು ಥೊರಾಸಿಕ್ ಬ್ರೀತಿಂಗ್ ಮಾಡಿ ಸರ್. ಉಕಾರ ಇಲ್ಲಿ ಉಕಾರ. ಇದಿನ್ನು ಕೈಯನ್ನು ಸ್ಪ್ರೆಡ್ ಇನ್ನೂ ಮಾಡ್ಕೋಬೇಕೇನಲ್ಲ? ಇದು ಆಕ್ಚುಲಿ ನಾವು ಇಷ್ಟೊಂದು ಇದನ್ನ ಕೊಲಾಪ್ಸ್ ಮಾಡೋದ್ ಬೇಕಾಗಿಲ್ಲ ಕೈಯಿಂದ. ಅವ್ರೇನ್ ಮಾಡ್ತಾರೆ ಜನರಲ್ ಆಗಿ, ಕೆಲವರು ಇದನ್ನ ಹೀಗ್ ಮಾಡ್ತಾರೆ ಸರ್. ನಾನು ಈ ತರ ಮಾಡ್ತೀನಿ ಕೆಲವು ಸಲ, ನೆಸರಿ ಇಲ್ಲ. ನಾವ್ ಹೀಗ್ ಮಾಡಿದ್ರು ಸಾಕು. ಈ ಕೈ ಹಿಂಗ್ ಸುಮ್ಮನೆ ಇಟ್ಕೋಬೇಕು ಅಷ್ಟೇ. ಅಲ್ಲಿ ನಾವ್ ಇದನ್ನ ಗಿಸ್ಕದ್ ಏನು ಬೇಡ. ಹೀಗೆ ಉಸಿರೇಳ್ಕೊಂಡಾಗ ಹಿಂಗ್ ಮೇಲಕ್ಕೆ ಹೋಗುತ್ತೆ, ಹೂ ಅಂತಂದಾಗ ಇಲ್ಲಿ ಹತ್ರಕ್ ಬರುತ್ತೆ, ಅಷ್ಟೇ ಸಾಕು. ಅವಾಗ ಏನಾಗುತ್ತೆ, ಇದನ್ನ ನಾವು ಕೈನಲ್ಲಿ ಇಲ್ಲಿ ಏನು ಇದು ಮಾಡೋದು ಜಾಸ್ತಿ ಹೆಚ್ಚು ಕಡಿಮೆ ಆಗೋಲ್ಲ ಅವಾಗ. ಆದ್ರಿಂದ ಸಾಕು, ಅಷ್ಟು ಹತ್ರಕ್ಕೆ ಬಂದ್ರೆ ಸಾಕು. ಅಷ್ಟೇ, ಜಸ್ಟ್ ಇದು ಸಿಂಬಾಲಿಕ್, ನಮ್ಗೆ ಅದು ಫೀಲ್ ಆಗೋದಕ್ಕೆ ಅಷ್ಟೇ. ಸೊ ಇದಾಯ್ತು. ಈಗ ಈ ಅಪೆಕ್ಸ್ ರೀಜನ್ಗೆ ವಿ ಹ್ಯಾವ್ ದಿಸ್
ಈಗ ಕೂತ್ಕೊಂಡು ಇಲ್ಲಿ ಮೊದಲು ಬ್ರೆತ್ ಔಟ್, ಈಗ ಬ್ರೀತ್ ಇನ್, ಮಕರ, ಹೀಗೆ ಸರ್ ಮಾಡಿ ಸರ್. ಬ್ರೀದಿಂಗ್ ಕರೆಕ್ಟ್, ಬ್ರೆತ್ ಔಟ್, ಮಕಾರ, ಕೈ ಇಲ್ಲಿ ಇಟ್ಕೋಬೇಕಲ್ಲ, ಅಷ್ಟೇ. ಸುಮ್ಮನೆ ಸ್ಲೈಡ್ ಮಾಡ್ಕೊಂತ ಹೋಗ್ಬೋದು. ಉಸಿರಾಡ್ಕೊಂಡಿದ ತಕ್ಷಣ ಹಿಂದೆಗಡೆ ಇಷ್ಟು ಹೋಗುತ್ತದು, ಎಷ್ಟಾದ್ರೆ ಅಷ್ಟು ಹಿಂದಕ್ಕೆ ಹೋದ್ರೆ ಒಳ್ಳೆಯದು. ಓಕೆ ಓಕೆ ಈ ಮೂಮೆಂಟ್ ಓಕೆ ಕೈ ಮಕಾರ ಮಾಡಿ. ಇದು ಕೈ ಎಷ್ಟಾಗತ್ತೋ ಅಷ್ಟು ತಗೋಬೇಕಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ನಿಮ್ಗೆ ಅಷ್ಟೊಂದು ಪೂರ್ತಿ ಹೋಗ್ತಾ ಇಲ್ಲ, ತೊಂದರೆ ಇಲ್ಲ, ಅಭ್ಯಾಸ ಇಲ್ಲ. ಅದು ಅಭ್ಯಾಸದಿಂದ ಅದು ಹಿಂದೆ ಹೋಗುತ್ತೆ. ಎಷ್ಟು ಹಿಂದಕ್ಕೆ ಹೋದ್ರೆ ಅಷ್ಟು ಒಳ್ಳೆಯದು. ಓಕೆ ಓಕೆ ಸರ್. ಮತ್ತೆ ನಮ್ಮ ಯೋಗದಲ್ಲಿ ಇವುಗಳು ಮಾಡ್ತೀವಿ ನಾವು, ಆಗ ನಮ್ಗೆ ಹಿಂದೆಗಡೆದು ಸ್ಟ್ರೆಚ್ ಆಗೋದಕ್ಕೆ ಸಹಾಯ ಆಗುತ್ತೆ. ಓಕೆ ಇದು ಆಗುತ್ತಾ ಸರ್ ನಿಮ್ಗೆ? ಪ್ರಯತ್ನ ಮಾಡ್ತೀನಿ, ನೋಡ್ತೀನಿ. ನೀವು ಮಾಡೋದ್ರಿಂದ ಈ ಶೋಲ್ಡರ್ಸ್ ಜಾಯಿಂಟ್ಗೆ ಚೆನ್ನಾಗಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಓಕೆ ಹೀಗೆ ಮಾಡ್ತೀವಿ ನಾವು, ಹೀಗೆ. ಎಸ್ ಫುಲ್ ಆಗಲ್ಲ, ಎಸ್ ಆಗಲ್ಲ, ಫುಲ್ ಆಗಿ ಈ ಕಡೆ ಆಗುತ್ತೆ, ಇಲ್ಲ ಆಗಲ್ಲ. ಅಭ್ಯಾಸ ಬೇಕು ಸರ್. ಇದು ಸ್ವಲ್ಪ ಅಭ್ಯಾಸ ಇದ್ರೆ ಆಗತ್ತೆ. ಕೈಗಳು ನೀವು ಇವಾಗ ಹೀಗೆ ಮಾಡಿದಾಗ್ಲೂ ಕೂಡ ನೇರವಾಗಿ ಆದಷ್ಟು ಹಿಂದಕ್ಕೆ ಹೋಗುತ್ತೆ. ಹೀಗೆ ಇದು ಜಸ್ಟ್ ಅಭ್ಯಾಸ. ಇವೆಲ್ಲ ಯೋಗದಲ್ಲಿ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಗುರುಗಳು ಹಿಂಗೆ ಹೇಳ್ಕೊಡ್ತಾ ಇದ್ರು, ಮಾಡ್ರಿ ಅಂತ ಅನ್ಬಿಟ್ಟು. ಹಿಂಗ್ ಇಟ್ಕೊಂಡು ಏನು ಮಾಡ್ಬೇಕಾಗಿಲ್ಲ, ಈ ಕೈಲಿ ಇದರಿಂದ ಮೂಗು ತೆಗಿದೆ, ಹಿಂಗ್ ತೆಗಿಬೇಕು. ಈಗ್ಲೂ ಆಗಲ್ಲ, ಅವಾಗ್ಲೂ ಆಗ್ತಾ ಇರ್ಲಿಲ್ಲ. ಅವ್ರು ಮಾಡ್ಬಿಡ್ತಾ ಇದ್ರು ಸರ್ ಅವರು. ಹಾಗೆ ಇದರದ್ದೆಲ್ಲ ಕೆಲವಿದೆ. ಆಮೇಲೆ ಹಿಂದೆಗಡೆ ನಮಸ್ಕಾರ ಮುದ್ರೆ, ಅದು ಒಂದು. Yes. Wow. Yes. I don't think ನಾನು ಮಾಡ್ತಲ್ಲ, ಗೊತ್ತಿಲ್ಲ. ಇಲ್ಲ ಆಗಲ್ಲ. ಅದೇ ಕೆಳಗಿರುತ್ತೆ, ಸ್ವಲ್ಪ ಮೇಲಕ್ಕೆ ಹೋಗ್ಬೇಕು. ಇವು ತುಂಬಾ ಸೈಡ್ ಮಾಡ್ಕೊಂಡು ಹೋಗ್ಬೇಕು. ಅದೇ ಅಭ್ಯಾಸ ಅಷ್ಟೇ, ಇವೆಲ್ಲ ಅಭ್ಯಾಸ. ಆಮೇಲೆ ನಿಮ್ಮ ಮಿಸಸ್ ಅವರು, ನಿಮ್ಮ ಮಗಳವರು ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ ಸರ್? ಇಲ್ಲ ಸರ್. ಸರ್ ಮಾಡಿದ್ರೆ ಅವ್ರ ಡ್ಯಾನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾಟ್ ಓನ್ಲಿ ಇನ್ ಡ್ಯಾನ್ಸ್, ಎನಿ ಫೀಲ್ಡ್, ವಾಟ್ ಎವರ್ ಮೇ ಬಿ ದಿ ಸ್ಪೋರ್ಟ್ಸ್ ಫೀಲ್ಡ್, ಯಾವ್ದು ಬೇಕಾದ್ರೂ ಆಗ್ಲಿ, ಎಲ್ಲಿ ಬೇಕಾದ್ರೂ ಇರ್ಲಿ, ಅವರು ಈವನ್ ವೀರಪ್ಪ ಕಳ್ಳನಿಗೂ ಹೆಲ್ಪ್ ಆಗುತ್ತೆ ಇದು. ಅದರಿಂದ ಹೇಳ್ತಾ ಇದ್ದೆ, ಸ್ವಲ್ಪ ನಮ್ಮ ವೈಫು ಮಾಡ್ತಾ ಇದ್ರು. ಅದೇನಾಯ್ತು ಅಂದ್ರೆ 2 ವರ್ಷದ ಹಿಂದೆ ಬಿದ್ಬಿಟ್ಟು ಸ್ವಲ್ಪ ಬ್ಯಾಕ್ ಅಲ್ಲಿ ಕಂಪ್ರೆಷನ್ ಫ್ರಾಕ್ಚರ್ ಬಂತು. ಅವಾಗಿಂದ ಸ್ವಲ್ಪ ಅವ್ರಿಗೆ ಹೀಗೆ ಬೆಂಡ್ ಮಾಡೋದು ಸ್ವಲ್ಪ ಕಷ್ಟ ಇದೆ.
ಆದ್ರೂ ನಾನು ಹೇಳಿದ್ದೀನಿ ಫಿಸಿಯೋಥೆರಪಿ ಎಲ್ಲ ಆಗಿದೆ, ಸ್ವಲ್ಪ ಕ್ರಮೇಣ ಶುರು ಮಾಡ್ಕೊ ಅಂತ ಹೇಳಿದ್ದೀನಿ. ಓಕೆ, ಅವ್ರಿಗೆ ಬರ್ಬೇಕು ಅಷ್ಟೆ. ಅದೇ ಪಾಪ ನಾವು ಹೇಳ್ಬೇಕಷ್ಟೆ. ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಹಾಗೆ ಓಕೆ ಸರ್. ಏನೋ ಅನ್ಕೊಂಡೆ. ಸೊ ಅಲ್ಲಿಗೆ ಐ ಥಿಂಕ್ ಪಾಪ ನಿಮ್ಗೆ ಊಟ ಟೈಮ್ ಆಯ್ತು ಸರ್, 2 ಗಂಟೆ ಆಯ್ತು ನಿಮ್ಗೆ. ನಿಮ್ಮ ಟೈಮ್ ನೋಡ್ಕೊಂಡು ನನಗೆ ಹೇಳಿ, ನನಗೇನು ಇನ್ನೂ ಟೈಮ್ ಏನಿಲ್ಲ. ಹಾ. ಇದನ್ನೆಲ್ಲ ಐ ಆಮ್ ಗ್ಲಾಡ್ ರೆಕಾರ್ಡ್ ಮಾಡಿಟ್ಕೊಳ್ಳೋದು ಒಳ್ಳೆಯದು, ಸೊ ದಟ್ ನಾನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಐ ವಿಲ್ ವರ್ಕ್ ಟುವರ್ಡ್ಸ್ ಇಟ್. ಐ ಕಾಂಟ್ ಥ್ಯಾಂಕ್ ಯು ಎನಫ್. ಎಷ್ಟು ಪಾಪ ಥ್ಯಾಂಕ್ ಯು, ಖಂಡಿತ. ಏನೇ ಸರ್, ಏನೂ ಇಲ್ಲ ಸರ್, ಇದ್ರ ಮುಂದೆ ಏನೂ ಇಲ್ಲ. ನಿಮ್ ತಂದೆಯವ್ರು ಕೊಟ್ಟಿರೋದ್ರ ಮುಂದೆ ಇದೆಲ್ಲ ಏನ್ ಲೆಕ್ಕನೇ ಇರಲ್ಲ ಸರ್. ಪ್ರತಿಯೊಂದು ಒಳ್ಳೇದು, ಎಲ್ಲ ಭಗವಂತ ಅನುಗ್ರಹ ಸರ್. ಸರ್ ಈ ವಿದ್ಯೆ ಹಂಚಿ ಬೇರೆಯವ್ರಿಗೆ ಒಂದು 10 ಜನಕ್ಕೆ ಸಿಕ್ಕಿದ್ರೆ ಅದ್ರಲ್ಲಿ ಸಿಗೋವಂತ ಸಂತೋಷ, ನಮ್ಮ ಋಷಿ ಮುನಿಗಳು ಕೊಟ್ಟಂತ ಕೊಡುಗೆ, ಎಲ್ಲಿ ಅವ್ರ ಹೆಸರುಗಳು ಬರ್ಕೊಂಡಿದ್ದಾರೆ ಸರ್. ಯಾರು ಅವ್ರ ಹೆಸರುಗಳು ಗೊತ್ತಿಲ್ಲ, ಕೊಡ್ತಾ ಇದ್ರು ಹೋಗ್ತಾ ಇದ್ರು ಅಷ್ಟೆ. ಇದು ಹಾಗೆ ಹೋಗ್ಬೇಕು ಅನ್ನೋದು ಬಿಟ್ರೆ ಇನ್ನೇನಿಲ್ಲ. ಎಂಥ ಒಂದು ಯಾವ ಎಷ್ಟು ಬೆಲೆ ಕಟ್ತೀರಾ ಸರ್ ಇದಕ್ಕೆ? ಏನ್ ಬೆಲೆ ಕಟ್ಟಕ್ಕಾಗತ್ತೆ ಅಂತ ಬೆಲೆ? ಹಬ್ಬ ಬರೀ ಯೋಗಾಸನದಲ್ಲಿ ಇಷ್ಟು ಬೆಲೆ ಇರ್ಬೇಕಾದ್ರೆ ಮುಂದಕ್ಕೆ ಹೋದ್ರೆ ಅದಕ್ಕೆ ಏನ್ ಬೆಲೆ ಕಟ್ಟೋದು? ಹಾಗೆಲ್ಲ ಆ ವಿಚಾರದಲ್ಲಿ ನೀವು ಮುಂಚೆ ಒಂದ್ ಮಾತು ಹೇಳಿದ್ರಲ್ಲ, ಸಾಕ್ಷಿ ಸ್ವರೂಪಕ್ಕೆ ತಗೊಂಡು ಹೋಗ್ತೀವಿ, ಅಲ್ಲಿ ನಿಲ್ತೀವಿ ಅಂತ. ಆ ವಿಚಾರದಲ್ಲಿ ಇನ್ನೊಂದು ನನಗೆ ಗಮನಕ್ಕೆ ಬಂದಿತ್ತು, ಅದು ನಮ್ಮ ತಂದೆಯವ್ರ ಜೊತೆ ಹೇಳಿದ್ದೆ, ನಿಮ್ ಜೊತೆನೂ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಹೇಳಿ ಸರ್. ಅಹಂ ಪ್ರತ್ಯಯ ಸಂಸಾರದಲ್ಲಿ ಮುಳುಗಿಸ್ಬಿಡುತ್ತೆ, ಏಕಾತ್ಮ ಪ್ರತ್ಯಯ ಆ ಆನಂದ ಸಾಗರದಲ್ಲಿ ಮುಳುಗಿಸುತ್ತೆ. ಹೌದು, ಕರೆಕ್ಟ್. ಕರೆಕ್ಟ್. ಅದು ನಾನು ದೇವರಾಯರ ಸೂತ್ರ, ಎಂತ ಸೂತ್ರ ಕೊಟ್ಟಿಯ ಮಹಾನ್ ಭಾವ ಸರ್. ನೀವು ಬರೀ ದೇವರಾಯರ್ ನೋಡಿದ್ರಿ, ಭಗವತ್ಪಾದರು ನೋಡ್ಬೇಕಾಗಿತ್ತು ನೀವು. ಅವ್ರು ನಿಮ್ ತಂದೆಯವ್ರು ನೋಡಿದ್ರೇನೋ ಗೊತ್ತಿಲ್ಲ ನನಗೆ. ಕುಲಕರ್ಣಿ ಸ್ವಾಮಿಗಳು ಕೂಡ ನಮ್ಗೆ ಹೇಳ್ತಾ ಇದ್ರು, ನಾನು ಇವಾಗ ಆಂಧ್ರಕ್ಕೆ ಹೋಗ್ಬಿಡ್ತೀನಿ, ಮತ್ ನಾನ್ ಸಿಗಲ್ಲ ಇನ್ನೊಂದ್ 2-3 ತಿಂಗಳು, ನೀವೇನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನಾನು ಗೋಪಿನಾಥ್ ಇಬ್ರು. ಸರ್ ನಿಮ್ಗೆ ಗೋಪಿನಾಥ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ಲಿಲ್ಲ ಅಲ್ಲ? ಇಲ್ಲ, ನಾನು ಮೀಟ್ ಮಾಡಿ. ಗೋಪಿನಾಥ್ ಅವರು ಅಂತ ಒಬ್ರು, ಅವರು ಕೂಡ ಸಂಸ್ಕೃತ್ ಗೊತ್ತು, ಕುಲಕರ್ಣಿ ಸ್ವಾಮಿಗಳ ಶಿಷ್ಯರು. ಅವರಾದ್ಮೇಲೆ ನಾನು. ಆ ತರ ಕುಲಕರ್ಣಿ ಸ್ವಾಮಿಗಳಲ್ಲಿ ನಾವು ಸ್ವಲ್ಪ ಬೆಂಗಳೂರಿನಲ್ಲಿ ಮೈನ್ ಆಗಿರೋರು ಅಂದ್ರೆ ಅವರು ಬಿಟ್ರೆ ನಾನು. ಆ ತರ ಮೈನ್ ಆಗಿರುವಂತವ್ರು. ಅವರು ಕೂಡ ನಿಮ್ಮ ತಂದೆಯವ್ರ ತರ ಯಾವ ತರ ಎಲ್ಲಾನು ಶಾಸ್ತ್ರಗಳು, ಅವ್ರಿಗೆ ಸಂಸ್ಕೃತ್ ಬರುತ್ತೆ, ಅವ್ರ ಭಾಷೆ ಎಲ್ಲ ಮಾಡ್ತಾರೆ, ಅವರು ಎಲ್ಲ ಮಾಡ್ತಾರೆ ಹಾಗೆ. ಆ ತರದ್ದು. ಆಮೇಲೆ ಇನ್ನು ಒಬ್ರು ಡೆಲ್ಲಿನಲ್ಲಿ ಯಾರೋ ಒಬ್ರು ಸ್ವಾಮಿಗಳಿದ್ದಾರಂತೆ, ಅವ್ರ ಹೆಸರು ಎಲ್ಲ ಹೇಳಿದ್ರು. ಅವರು ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳ ಪುಸ್ತಕಗಳನ್ನ ಇಟ್ಕೊಂಡು ಮಹಾತ್ಮರು ಅಂತ ಹೇಳಿದ್ದೆ, ಅವ್ರದೆಲ್ಲ ಕೆಲವು ಪ್ರವಚನಗಳು ಮಾಡ್ತಾ ಇದ್ದಾರಂತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವ್ರದೆಲ್ಲ ಕ್ಯಾಸೆಟ್ಸ್ ತಗೊಂಡ್ಬಂದು ಒಂದ್ 2-3 ವರ್ಷದಿಂದ ಗೋಪಿನಾಥ್ ಅವರು ಎಲ್ಲ ಒಂದು ಆರ್ಡರ್ನಲ್ಲಿ ಮಾಡಿದ್ದೆ, ಅದನ್ನೆಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಕೆಲವು ಲಿಂಕ್ಸ್ ಕಳಿಸ್ತೀನಿ ಸರ್ ನಾನು. ರಘುನಂದನ್ ಅವರು ನಿಮ್ಗೆ ಗೊತ್ತು, ಅವ್ರು ನಮ್ಮ ಡಿಸೈಪಲ್ ಮೀಟ್ ಮಾಡಿದ್ರಿ. ಅವ್ರ ಹತ್ರ ಅವರು ಸಾಫ್ಟ್ವೇರ್ ಇಂಜಿನಿಯರು. ಅವರು ನಾವು ಏನೇನ್ ಮಾಡ್ಕೊಂಡಿದ್ವೋ ಅವೆಲ್ಲ ಕೆಲವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಅವನ್ನೆಲ್ಲ ನಿಮ್ಗೆ ಬೇಕಾದ್ರೆ ಕಳಿಸ್ತೀವಿ, ನೀವು ಬೇಕಾದ್ರೂ ಕೇಳ್ಕೋಬಹುದು ಸರ್. ನಿಮ್ ತಂದೆಯವ್ರದ್ದು ವಸ್ತುತಂತ್ರ ಸಾಧನೆ ಅವರು ಎಷ್ಟೊಂದು ಮಾಡಿಟ್ಟಿದ್ದಾರೆ. ನೀವು ಅದನ್ನೇನಾದ್ರೂ ಬುಕ್ ಏನೋ ಮಾಡ್ತೀವಿ ಅಂತಂದ್ರಿ, ಅಥವಾ ಒಂದು ಕಡೆ ನಮ್ಗೆ PDF ನಲ್ಲಿ ಸಿಗೋ ತರ ಏನಾದ್ರು ಮಾಡಿದ್ರೆ, ನಿಮ್ ತಂದೆಯವ್ರು ನನಗೂ ಕೆಲವು ಕಳ್ಸಿದ್ರು ಅವಾಗ. ಅವು ಎಲ್ಲವೂ ಕೂಡ ವಸ್ತುತಂತ್ರ, ಅದು ಕರ್ತೃತಂತ್ರ ಅಲ್ವೇ ಅಲ್ಲ. ತುಂಬಾ ಚೆನ್ನಾಗಿರ್ತಾ ಇತ್ತು, ಹೈ ಲೆವೆಲ್ ಫಿಲಾಸಫಿ ಇದ್ದದು ಅಂತವು. ಅವರೆಲ್ಲ ನಮಗೆ ಲೆಟರ್ಗಳು ಬರ್ದವಾಗ ಬೇರೆಯವ್ರು ಕಳ್ಸಿದ್ ನಮ್ಗೆಲ್ಲ ಕಳಿಸ್ತಾ ಇದ್ರು ಅವ್ರು. ಅವಾಗ ತುಂಬಾ ಚೆನ್ನಾಗಿತ್ತವೆಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ನಮ್ ತಂದೆಯವ್ರ ಇಮೇಲ್ ಎಲ್ಲ ಇದೆ. ವಸ್ತುತಂತ್ರದ ಬಗ್ಗೆ ಯಾವ್ಯಾವ್ದು ಇದೆಯೋ ಅದನ್ನೆಲ್ಲ ಒಂದ್ ಕಡೆ ಹಾಕಿ ನಿಮ್ಗೆ ಕಳಿಸ್ಕೊಡ್ತೀನಿ ನಾನು. ಕಳಿಸಿ ಸರ್, ಮನನ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದು. ನಾನು ಖಂಡಿತ
ನಮ್ಮ ತಂದೆಯವ್ರ ಇಮೇಲ್ಗಳು ಓದಿದ್ದೀನಿ, ಒಂದ್ ಕಡೆ ಕಂಪೈಲೇಷನ್ ತರ ಮಾಡಿಲ್ಲ ನಾನು. ಮಾಡಿ ಸರ್, ಮಾಡಿ ಸರ್, ಅದನ್ನೇ ಅದು ಪ್ರಯತ್ನ ಮಾಡಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಮಾಡಿ ಸರ್. ಸ್ವಲ್ಪ ಟೈಮ್ ತಗೋಬಹುದು, ಬಟ್ ಕಳಿಸ್ಕೊಡ್ತೀನಿ. ಹೆಲ್ಪ್ ಹಾಗೆ ಆಗತ್ತದು, ಹಾಗೆ ಆಗತ್ತೆ ಅದು. ಸರಿ ಸರ್. ಸೊ ಅಲ್ಲಿಗೆ ಸರ್ ಇನ್ನೊಂದು ನಾನು ನಿಮ್ಮನ್ನು ಕೇಳ್ಬೇಕು ಅನ್ಕೊಂಡೆ. ಈಗ ನನಗೆ ಒಂದು 5-6 ತಿಂಗಳಿಂದ ಅಷ್ಟೇ, ಅಥವಾ ಒಂದು 7-8 ತಿಂಗಳಿಂದ ನನ್ನ ಸ್ಕಿನ್ ಹೀಗಿರ್ಲೇ ಇರ್ಲಿಲ್ಲ. ಎಲ್ಲ ವಯಸ್ಸಾದಂಗೆ ಈ ಥರದ್ದು, ಇದನ್ನ ಡ್ರೈ ಸ್ಕಿನ್ ಅಂತಾರೆ ಅವರು. ನಂದು ನಿಮ್ಗೆ ಡಯಾಗ್ನೋಸ್ ಕಳಿಸ್ತೀನಿ. ಈಗ ಈ ತರ ನೀವು, ನಾನು ಬೇಕಾದ್ರೆ ನಿಮಗೆ ಫೋಟೋಗಳು ಕಳಿಸ್ತೀನಿ, ಇಲ್ಲ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹೌದು ಹೌದು. ಇಲ್ಲಿ ಕಾಲ್ನಲ್ಲಿ ಈಗೆಲ್ಲ ಮೈಯೆಲ್ಲ ನವೆ ಬಂದು ಈ ತರದ್ದೆಲ್ಲ ಆಗ್ತಾ ಇದೆ. ಐ ಡೋಂಟ್ ನೋ ಯಾತಕ್ಕೆ ಅಂತ. ನಾನು ಮೊನ್ನೆ ಇಲ್ಲಿ ಒಂದು 7-8 ತಿಂಗಳಿಂದ ಹೋಗಿದ್ದೆ, ಒಬ್ರು ಸ್ಕಿನ್ ಡಾಕ್ಟರ್ನ ಕೇಳಿದ್ದಕ್ಕೆ ಅವರು ದಿಸ್ ಇಸ್ ಎ ಡ್ರೈ ಸ್ಕಿನ್ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರ್, ಇಟ್ ಮೇ ಬಿ ಹೆರಿಡಿಟರಿ ಅಂತ ಕೂಡ ಹೇಳಿದ್ರು. ಸೊ ನನಗೆ ಇಂಡಿಯಾದಲ್ಲಿ ಇದ್ದಾಗಲೂ ಕೂಡ ಇದ್ದಿದ್ದು, ಅಲ್ಲಿ ಅವರು ನನಗೆ ಸಜೆಸ್ಟ್ ಮಾಡಿದ್ ಬರೀ ಮಾಯಿಶ್ಚರೈಸಿಂಗ್ ಹಚ್ಚೋದಕ್ಕೆ ಅಷ್ಟೇ. ಮತ್ತೆ ಇದು ಮೇ ಬಿ ಹೆರಿಡಿಟರಿ ಅಂತ ಹೇಳಿದ್ರು. ನನಗೆ ಚಿಕ್ಕ ವಯಸ್ಸಿನಿಂದ ಹುಟ್ಟಿದಾಗ್ಲಿಂದ ಬೆನ್ನಲ್ಲಿ ನವೆ, ನಾನಂತೂ ತುಂಬಾ ಎಲ್ಲರ ಕೈಯಲ್ಲೂ ಕೆರ್ಸಿಸ್ಕೊಂತ ಇದ್ದೆ. ಅದರಿಂದ ಏನಾದ್ರು ಹಿಂಗಾಗಿದ್ಯಾ ಅಂತ. ನನಗೆ ಅವರು ಡ್ರೈ ಸ್ಕಿನ್ ಅಂತ ಹೇಳ್ತಾರೆ, ನನಗೆ ಆಕ್ಚುಲಿ ಹೈಪರ್ ಹೈಡ್ರೋಸಿಸ್ ಸರ್. ನನ್ನ ಕೈನಲ್ಲಿ ಯಾವಾಗಲೂ ತ್ಯಾವ ಇರುತ್ತೆ, ಕೈ, ಕಂಕಳು, ಪಾದಗಳು. ಅದಕ್ಕೆ ನಾನು ಸ್ವಲ್ಪ ಏನಾದ್ರು ಮಾಡಿದ್ರೆ ಸಾಕು ಬೆವರು ಬಿಡ್ತೇನೆ. ಬಟ್ ಈಗ ಇಲ್ಲೆಲ್ಲ ಕಾಲುಗಳಲ್ಲೆಲ್ಲ ಬೆವರು ಸ್ವಲ್ಪ ಕಡಿಮೆ ಆಗಿದೆ. ಆದ್ರೂ ನಾನು ಯೋಗ ಮಾಡಿದ್ರೆ ಇವೆಲ್ಲ ಬೆಚ್ಚಗಾಗ್ಬಿಡುತ್ತೆ. ಬಟ್ ನನಗೆ ಯಾಕೆ ಬಂತು, ನಾನು ಡಾಕ್ಟರ್ನೇ ಕೇಳಿದೆ, ಹೈಪರ್ ಹೈಡ್ರೋಸಿಸ್ ಪೇಷಂಟ್ ಅಲ್ಲ, ಅಫ್ಕೋರ್ಸ್ ಅದೇ ಒಂದು ಕಾಯಿಲೆ ಇದ್ದಂಗೆ ಅಂತ ಹೇಳಿದೆ. ಬಂದಿದೆ ಅಂತಂದ್ರು. ಕೊನೆಗೆ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿದ್ಮೇಲೆ ನಮ್ಮ ಅಜ್ಜಿಗಿತ್ತಂತೆ ಹೊಕ್ಕಳ ಸುತ್ತಲೂ ನವೆ, ನಮ್ಮ ಮಾವನಿಗಿತ್ತಂತೆ, ಸೋದರ ಮಾವನಿಗೆ ಕಾಲ್ನಲ್ಲೆಲ್ಲ ಬರೀ ನವೆ, ತುಂಬಾ ನವೆ ಇತ್ತಂತೆ ವಯಸ್ಸಾದ್ಮೇಲೆ ಕೊನೆಯಲ್ಲಿ ಅಂತಂದ್ರು. ಈಗ ನನ್ಗೆ ಆ ತರ ಕಾಣ್ತಾ ಇದೆ. ಬಟ್ ಇವಾಗ ನನಗೆ ಎದೆಲಿಲ್ಲ, ಹೊಟ್ಟೆಲಿಲ್ಲ, ಬೆನ್ನೆಲ್ಲಿ ಚಿಕ್ಕ ವಯಸ್ಸಿನ ನಾನು ಇದೆ. ಈಗ ಕೈಗಳು, ಕಾಲುಗಳು ನವೆ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದೊಂದ್ಸಾರಿ ನವೆ ಆದ್ರೆ ಕೆಳ್ಕೊಳ್ಬೇಕು ಅಂತ ಅನ್ಸುತ್ತೆ. ನಾನು ವೈಟ್ ಪೆಟ್ರೋಲಿಯಂ ಜೆಲ್ಲಿ ಹಚ್ಕೊಂತ ಇದ್ದೀನಿ ಈ ತರದ್ದು. ಇಲ್ಲ ನನ್ನ ಮಕ್ಕಳಿಗೆ ಏನಾದರೂ ಇದಾದ್ರೆ ಆಕ್ವಾ ಅಂತ ಯಾವುದೋ ಒಂದು ಕ್ರೀಮ್ ಇದೆಯಂತೆ, ಅದು 2-3 ಸಾವಿರ ರೂಪಾಯಿ ಆಗುತ್ತಂತೆ. ಈ ಮಕ್ಕಳಿಗೆ ಈ ಡೈಪರ್ ರ್ಯಾಷಸ್ ಏನಾದ್ರು ಆದ್ರೆ ಕೊಡ್ತಾ ಇರೋದು, ಅದರಲ್ಲಿ 45% ವೈಟ್ ಪೆಟ್ರೋಲಿಯಂ ಜೆಲ್ಲಿ ಇದೆ ಅಂತ ಅದರಲ್ಲಿ ಹಾಕಿದ್ದಾರೆ, ಪ್ಯೂರಿಫೈಡ್ ಅಂತದು. ನನ್ನ ಮಗ ಕೊಟ್ಟ, ನಮ್ಮ ಹತ್ರ ಇದೆ ನೋಡು, ಹಚ್ಕೊಂಡು ನೋಡು ಅಂತ. ಇದಕ್ಕಿನ್ನೇನಾದ್ರೂ ನಿಮ್ಗೆ ಇದೆಯಾ ಸರ್ ಇದು? ನನಗೆ ಖಂಡಿತ ಈ ಸ್ಕಿನ್ ಕಂಡೀಷನ್ಸ್ ಬಗ್ಗೆ ಗೊತ್ತಿಲ್ಲ. ನೀವ್ ಏನ್ ಮಾಡಿ ಅಂದ್ರೆ ನನ್ಗೊಂದು ಪಿಕ್ಚರ್ಸ್ ಕಳಿಸ್ಕೊಡಿ. ನನ್ನ ಸ್ನೇಹಿತ ಒಬ್ಬಿದ್ದಾನೆ, ಡರ್ಮಟಾಲಜಿಸ್ಟ್ ಒಬ್ಬಿದ್ದಾನೆ. ಓಕೆ ಸರ್. ಅವನ ಜೊತೆ ಕನ್ಸಲ್ಟ್ ಮಾಡ್ಬಿಟ್ಟು ಅವನ್ ಏನ್ ಹೇಳ್ತಾನೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗ್ಲಿ ಸರ್, ಆಗ್ಲಿ ಸರ್. ಅದು ನನಗೆ ಸ್ಕಿನ್ ಅಫ್ಕೋರ್ಸ್ ನಿಮ್ಗೆ ಗೊತ್ತಲ್ಲ, ಈ ತುಂಬಾ ಇನ್ಫ್ಲಮೇಷನ್ ತರ ಆದ್ರೆ ಅದು ಕೆಲವ್ರಿಗೆ ತುಂಬಾ ಪಿಗ್ಮೆಂಟೇಶನ್ ಬರುತ್ತೆ, ಕೆಲವ್ರಿಗೆ ಹಂಗೆ ಅದು ಆಗುತ್ತೆ. ಬಟ್ ಅದಕ್ಕೆ ಏನು ಟ್ರೀಟ್ಮೆಂಟ್ ತರ ಏನ್ ಮಾಡ್ಬೋದು ಅಂತ ನನ್ನ ಫ್ರೆಂಡ್ ಜೊತೆ ಕೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹೀಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಹೀಸ್ ಅ ಡರ್ಮಟಾಲಜಿಸ್ಟ್. ಓಹೋ. ಅವನಿಗೆ ನಾನು ಪಿಕ್ಚರ್ಸ್ ತೋರಿಸಿ ನೀವು ಕಳಿಸ್ಕೊಡಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ಸರ್ ಅವರು? ನಮ್ಮ ಇಂಡಿಯಾದವರೇನಾ? ಇಲ್ಲ, ಅವನು ಡಾಕ್ಟರ್ ಫಾರೆಸ್ಟರ್ ಅಂತ, ಅಮೇರಿಕನ್, ಬಟ್ ವೆರಿ ಗುಡ್ ಡಾಕ್ಟರ್, ವೆರಿ ಗುಡ್. ಕಳಿಸ್ಕೊಡಿ, ನಾನು ಕಳಿಸ್ತೀನಿ ಸರ್. ಓಕೆ. ಬಟ್ ನಾನು ಇಂಗ್ಲಿಷ್ ಮೆಡಿಸಿನ್ಸ್ ಎಲ್ಲಿವರೆಗೂ ಯಾವತ್ತು ತಗೊಳ್ಳೋದೇ ಇಲ್ಲ. ಈವನ್ ನನ್ನ ಮಕ್ಕಳಿಗೆ ನಾನು ಆಂಟಿಬಯೋಟಿಕ್ ಕೊಡೋದಿಲ್ಲ. ನಾನು ಯೂಸ್ ಮಾಡೋದೆಲ್ಲ ಜನರಿಕ್ ಡ್ರಗ್ಸ್ ಸರ್. ಜನರಿಕ್ ಡ್ರಗ್ಸ್ ಕೊಟ್ರೆ ಕ್ರೋಸಿನು ಅವು ಇವು ಇವೆ, ಡೋಲೋ 650 ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ. ನಾನು ಪೇಷಂಟ್ಗಳಿಗೂ ತುಂಬಾ ಕಡಿಮೆ ಡ್ರಗ್ಸ್ ಕೊಡ್ತಾ ಇದ್ದಿದ್ದು ನಾನು. ಆದಷ್ಟು ಅನಾಲ್ಜೆಸಿಕ್ ಅದು ಮಾಡ್ತಾ ಇದ್ದಿದ್ದು. ನನ್ನ ಮಿಸಸ್ಗೆ ಒಂದು 40 ವರ್ಷದಿಂದನೂ ಒಬ್ರು ಆಯುರ್ವೇದ ಡಾಕ್ಟರ್, ನಿಮ್ಗೆ ಹೇಳಿದ್ನಲ್ಲ ಸರ್, ಮೈಸೂರಿನಲ್ಲಿ ಒಬ್ರು ಇದ್ದಾರೆ ಅಂತ. ಅವ್ರು MBBS ಡಾಕ್ಟರ್, ದೋ ಈಸ್ ಫಾದರ್ ಅಂಡ್ ಈಸ್ ಗ್ರಾಂಡ್ ಫಾದರ್ ಆಯುರ್ವೇದ, ಪ್ಯೂರ್ ಆಯುರ್ವೇದ ಯೂಸ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಹತ್ರನೂ ಕೇಳ್ಕೊಂಡು ಹೇಳಿದ್ವಿ. ಅವ್ರು ಹೇಳೋದು ಈ ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ, ಇದು ಕಫದಿಂದ ಬಂದಿರೋ ದೋಷ ಅಂತಾರೆ. ಹಾಗೆ ಅವ್ರೇನೋ ಮಾತ್ರೆಗಳು ಕೊಟ್ಟಿದ್ದಾರೆ, ಎಲ್ಲ ಆಯುರ್ವೇದದ್ದು ಅವರೇ ಪ್ರಿಪೇರ್ ಮಾಡ್ತಾರೆ. ನಾನು ಅದನ್ನೇ ಉಪಯೋಗಿಸ್ತಾ ಇದ್ದೀನಿ.
ಹಾ. ಜೊತೆಗೆ ಇವರು ನಮ್ಮ ಇಂಗ್ಲಿಷ್ನವ್ರು ಹೇಳೋದು ಬರೀ ಮಾಯಿಶ್ಚರೈಸ್ ಅಷ್ಟೇ, ಇನ್ನೇನು ಹೇಳೋದು ಅವ್ರು. ಅಷ್ಟೇ. ಹೋಮಿಯೋಪತಿ ಕನ್ಸಲ್ಟ್ ಮಾಡಿದ್ದೀರಾ? ಮಾಡಿಲ್ಲ ಸರ್, ಇದು ನೋಡೋಣ. ನನಗಿದು ಆಯುರ್ವೇದ ಬೆಂಗಳೂರಲ್ಲೇನೆ ಡಾಕ್ಟರ್ ಮದನ್ ಅಂತ ಬನಶಂಕರಿ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದಾರೆ. ಓಕೆ. ತುಂಬಾ ತುಂಬಾ ಒಳ್ಳೆ ಡಾಕ್ಟರ್. ಓಹೋ. ಡಾಕ್ಟರ್ ಮದನ್ ಅಂತ. ಹ್ಮ್. ಅವರು ನಮ್ಮ ತಂದೆ ತಾಯಿಗಳು ಒಂದು 30 ವರ್ಷದಿಂದ ಅವ್ರ ಜೊತೆನೆ ಎಲ್ಲ ಇದ್ ಮಾಡ್ತಾ ಕರೆಕ್ಟ್. ಇದ್ರು. ತುಂಬಾ ತುಂಬಾ ಒಳ್ಳೆ ಡಾಕ್ಟ್ರು. ನಮ್ಮ ಹೆಂಡತಿಯವ್ರಿಗೆ ಈ ಡ್ಯಾನ್ಸ್ ಮಾಡೋದ್ರಿಂದ ಕಾಲಲ್ಲಿ ನರ್ವ್ ಎಂಟ್ರಾಪ್ಮೆಂಟ್ ಆಗ್ಬಿಟ್ಟು ತುಂಬಾ ನೋವು ಬರೋದು. ಸೊ ಡ್ಯಾನ್ಸ್ ಮಾಡೋದು ಬಹಳ ಕಷ್ಟ ಆಗೋದು. ಕಾಲು ಹಿಂಗೆ ಹೊಡೆದ್ರೆ ನೋವು ಬರೋದು. ಫುಟ್ ಇದ್ರ ಈ ಟೋ ಹತ್ರ ಅಲ್ಲಿ ನೋವು ಬರೋದು. ಓಹೋ. ಈಗೊಂದು 20 ವರ್ಷದಿಂದ ನಮ್ಮ ಹೆಂಡತಿ ಡಾಕ್ಟರ್ ಮದನಿಂದಾನೇ ಔಷಧಿ ತಗೋತಾ ಇದ್ದಾರೆ. ಓಕೆ. ಒಂದು ಚೂರು ನೋವಿಲ್ಲ ನೋಡಿ. ಇವರು ತುಂಬಾ ಒಳ್ಳೆ ಡಾಕ್ಟ್ರು, ಒಳ್ಳೆ ಸಾತ್ವಿಕ ಮನುಷ್ಯ. ಓಹೋ. ಅವ್ರಿಗೆ ಗೊತ್ತಿದೆ ಅಂತ ಹೇಳ್ತಾರೆ, ಗೊತ್ತಿಲ್ಲದವ್ರು ಗೊತ್ತಿಲ್ಲ ಅಂತಾನು ಹೇಳ್ತಾರೆ ಪಾಪ. ವೆರಿ ಗುಡ್ ಸರ್. ಸೊ ಬೇಕಾದ್ರೆ ಅವ್ರನ್ನೂ ನೀವು ಕನ್ಸಲ್ಟ್ ಮಾಡ್ಬೋದು ಬೆಂಗಳೂರಲ್ಲಿ. ಕೊಡಿ ಸರ್, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ಸರ್. ಕಳಿಸ್ಕೊಡ್ತೀನಿ. ನೋಡ್ತೀನಿ, ಅದನ್ನು ನೋಡ್ತೀನಿ. ಡಾಕ್ಟರ್ AHC ಮದನ್ ಅಂತ. ಓಕೆ. ಒಳ್ಳೆ ತುಂಬಾ ಒಳ್ಳೆ ಮನುಷ್ಯರು. ವೆರಿ ಗುಡ್ ಡಾಕ್ಟರ್, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಎಸ್ ಕರೆಕ್ಟ್ ಸರ್. ನನಗೊಬ್ರು ಹೋಮಿಯೋಪತಿ ಡಾಕ್ಟರ್ ಗೊತ್ತಿದ್ರು, ವಿಲ್ಸನ್ ಗಾರ್ಡನ್ ಅಲ್ಲಿ. ಅವರು ಅನಸ್ಥಿಟಿಸ್ಟ್. ಅವ್ರ ತಂದೆ ಬಂದಿದ್ದೆ, ಅವರು MBBS ಡಾಕ್ಟ್ರೇ. ಅವರು ಒಂದ್ಸಾರಿ ಏನೋ ಹೀಗೆ ವೈರಲ್ ಏನೋ ಫೀವರ್ ಬಂದು ಈ ಲಾಸ್ಟ್ ಆಲ್ ಮೆಮರೀಸ್. ಮೊದಲು ಅವ್ರಿಗೆ 100% ಅವ್ರಿಗೆ ಇರ್ದಿದ್ ಮೆಮರಿ ಪುಸ್ತಕ ಕೂಡ ಹೇಳ್ತಾ ಇದ್ರಂತ. ಅವರು ಮೆಮರಿ ಎಲ್ಲ ಪೂರ್ತಿ ಹೋಗ್ಬಿಟ್ಟು ಕೊನೆಗೆ ಅವರು ಡಾಕ್ಟರ್ ಆಗಿದ್ದವ್ರೆ. ಯಾರೋ ಹೇಳಿದ್ರಂತೆ, ವೈ ಡೋಂಟ್ ಯು ಗೋ ಟು ಹೋಮಿಯೋಪತಿ ಅಂತ. ಹೋಮಿಯೋಪತಿನಲ್ಲಿ ಅವ್ರಿಗೆ ವಾಸಿಯಾಗಿ ಈ ಟರ್ನ್ ಟು ಕಂಪ್ಲೀಟ್ ಹೋಮಿಯೋಪತಿ. ಅವರು ಇವಾಗ ಅವರು ಇಲ್ಲ, ಮಗ ಬಂದಿದ್ದೆ ಅನಸ್ಥಿಟಿಸ್ಟು, ಫಾರಿನ್ ನಲ್ಲಿದ್ರೆಲ್ಲ ಕಲ್ಸ್ಕೊಂಡು ಅವ್ರಿಗೆ ಹೋಮಿಯೋಪತಿನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಅವರು ಕೂದಲು ತಗೊಂಡು ಆ ಕೂದಲನ್ನ ಟೆಸ್ಟ್ ಮಾಡಿ ಆಮೇಲೆ ಅದೇನೋ ಟ್ರೀಟ್ಮೆಂಟ್ ಕೊಡೋದು, ಆ ಪೆಂಡುಲಮ್ ಇಟ್ಕೊಂಡು ಹಿಂಗೆಲ್ಲ ಮಾಡೋದೆಲ್ಲ ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ಅವ್ರನ್ನೆಲ್ಲ ಬೀಟ್ ಮಾಡಿದ್ದೆ. ಹಾಗೆ ಇರ್ತಾರೆ ಸರ್, ಅಲ್ಲಲ್ಲಿ ಇರ್ತಾರೆ. ಎಲ್ಲಾ ಫೀಲ್ಡ್ ನಲ್ಲಿ ಎಲ್ಲಾನು ಕೆಲಸ ಆಗುತ್ತೆ. ಎಸ್. ಆಮೇಲೆ ನಾನು ನಿಮ್ ಎಷ್ಟೋ ಸಾರಿ ಅನ್ಕೊಂತಾ ಇದ್ದೀನಿ, ಮರ್ತು ಹೋಗ್ತಾ ಇದ್ದೀನಿ. ತಾಯಿಯವ್ರು ಹೇಗಿದ್ದಾರೆ ಸರ್ ಇವಾಗ? ವೆರಿ ಗುಡ್, ವೆರಿ ಗುಡ್. ಆರಾಮಾಗಿ ಅಟ್ಲೀಸ್ಟ್ ನಮ್ಗೆ ಹೇಳೋದ್ರಲ್ಲಿ ಸಂತೋಷವಾಗಿದ್ದೀನಿ ಕಣಪ್ಪ ಅಂತ ಹೇಳ್ತಾರೆ. ಓ, ಬೇಕಾದಷ್ಟೇ ಆಯ್ತು. ಒಳ್ಳೆ ಏನೋ ದೇವ್ರ ದಯದಿಂದ ಒಳ್ಳೆ ಸಿಬ್ಬಂದಿಗಳು, ಅಸಿಸ್ಟ್ಗಳು ಎಲ್ಲ ಸಿಕ್ಕಿದ್ದಾರೆ. ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನನ್ನ ತಾಯಿಯವ್ರು ಸಂತೋಷವಾಗಿದ್ದೀನಿ ಕಣಪ್ಪ ಅಂತಾನೆ ಹೇಳ್ತಾರೆ. ಬೇಕಾದಷ್ಟೇ ಸರ್. ಇದೇ ಸರ್, ನಾವು ಧರ್ಮದಿಂದ ನಡೆದ್ರೆ ಆ ಧರ್ಮ ಕಾಪಾಡುತ್ತೆ ನಮ್ಮನ್ನ. ಮತ್ತೆ ಏನೇನು ಅದು ಹೆಂಗೆ ನೋಡಿ ಒಂದ್ ಹೇಳ್ತೀನಿ. ಒಂದು ಹುಡುಗಿ ಆರ್ತಿ ಅಂತ ಬರುತ್ತೆ. ಚಿಕ್ಕ ಹುಡುಗಿ ಪಾಪ, ಐ ಥಿಂಕ್ ಚಿಕ್ಕ ಹುಡುಗಿ ಅಂದ್ರೆ ಸುಮಾರು 22-23 ವರ್ಷ ಅಂತ ತೋರುತ್ತೆ. ಆ ಹುಡುಗಿ ನೋಡಿ, ತಿರುವಣ್ಣಾಮನೆಯಲ್ಲಿ ಹುಟ್ಟಿದ್ದ ಆ ಮಗು. ಅದೇನೋ ಬೆಂಗಳೂರಿಗೆ ಯಾವತ್ತೂ ಬಂದೇ ಇರಲಿಲ್ವಂತೆ. ಈ ಅಪೋಲೋ ಕಂಪನಿ ಮೂಲಕ ನಾವು ಅಪ್ರೋಚ್ ಮಾಡಿದ್ವಿ ನರ್ಸಿಂಗ್ ಸರ್ವಿಸಸ್ಗೆ. ಅಲ್ಲಿ ಆ ಹುಡುಗಿ ಸೇರ್ಕೊಂಡಿದ್ದು ಈವನ್ ನಮ್ಮ ತಂದೆಯವ್ರು ಇದ್ದಾಗ್ಲೇನೆ ಸ್ವಲ್ಪ ನಮ್ಮ ತಾಯಿ ನೋಡ್ಕೊಳಕ್ ಇರ್ಲಿ ಅಂತ 2 ವರ್ಷದ ಹಿಂದೆ ಅಪೋಲೋನ ಅಪ್ರೋಚ್ ಮಾಡಿದಾಗ ಈ ಹುಡುಗಿನೇ ಬಂತು. ಈಗ 2.5 ವರ್ಷದಿಂದ ನಮ್ಮ ತಂದೆ ಇರೋರ್ಗು ಅವ್ರಿಗೂ ಸ್ವಲ್ಪ ನೋಡ್ಕೊಂತು ಆ ಹುಡುಗಿ. ಈಗಂತೂ ನಮ್ಮ ತಾಯಿಯವ್ರಿಗೆ ಅಚ್ಚುಮೆಚ್ಚಿನ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದ್ರೆ ಇದು ರಮಣ ಮಹರ್ಷಿಗಳ ಕಾಣಿಕೆನೆ ಅಂತ ನಾವು ಅನ್ಕೋತೀವಿ. ಇದೇ ಸರ್, ನಾವು ಧರ್ಮದಿಂದ ನಡ್ಕೊಂಡ್ರೆ ಆ ದೇವರು ಕಾಪಾಡ್ತಾನೆ, ಯಾವುದೋ ರೂಪದಲ್ಲಿ ಬಂದು ಕಾಪಾಡ್ತಾನೆ. ಇನ್ನೇನ್ ಬೇಕು ಸರ್? ನಿಜ ಅಷ್ಟೇ. ಧರ್ಮವನ್ನ ಬಿಡಬಾರ್ದು ನಾವು. ನ್ಯಾಯ, ಧರ್ಮ, ನೀತಿ, ದೇವರು, ದಿಂಡ್ರು. ಮಹಾಭಾರತದಲ್ಲಿ ಅದನ್ನೇ ನಾವು ಕಲ್ತಿದ್ದ. ಎಷ್ಟು ತೊಂದರೆ ಕೊಟ್ಟರು ಆ ಪಾಂಡವರು ಧರ್ಮವನ್ನು ಗೆಲ್ಬಿಟ್ರು ಸರ್. ಅವರು ಜನರಿಗೆ ಯಾಕೋ ಅರ್ಥ ಆಗೋದಿಲ್ಲ ಅಷ್ಟೇ. ಅದೆಲ್ಲ ಭಗವಂತನ ಪ್ರೇರೇಪಣೆ. ಅಷ್ಟೇ ಸರ್, ಅಷ್ಟೇ ಸರ್.
ಆಗ್ಲಿ ಸರ್. ಬುದ್ಧಿ ಸರ್, ಕೊಟ್ಟಪ್ಪ ಅಂತ ನಮಸ್ಕಾರ ಹಾಕ್ತೀವಿ. ಪ್ರಾರ್ಥನೆ ಮಾಡಿ ಮುಗಿಸೋಣ. ಆಗ್ಲಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ. ಎಸ್ ಭೂತಾಯಿ ನಮಸ್ಕಾರ ಮಾಡಿ ಮುಗಿಸ. ಸರ್, ನಮ್ಮಲ್ಲಿ ಈ ಓಂಕಾರವನ್ನ ಮಾಡಿ, ಓಂಕಾರ ಶಾಂತಿ ಮಂತ್ರ ಆದ್ಮೇಲೆ 3 ಸಾಲಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ 3 ಸಲ ಹೇಳ್ತಾರೆ. 4 ಸಲ ಹೇಳಿದ್ರೆ ಏನು ಹೋಗುತ್ತೆ? 2 ಸಲ ಹೇಳಿದ್ರೆ ಯಾರಪ್ಪನ್ ಕಳ್ಕೊಳ್ಳುತ್ತೆ. ಯಾಕೆ ಸರ್ ಅದು 3 ಸಲ? ನನಗೆ ಗೊತ್ತಿಲ್ಲ, ಬಟ್ ಮಾಂಡೂಕ್ಯ ಉಪನಿಷತ್ ಪ್ರಕಾರ ಅದ ಅನ್ಕೊಂಡ್ ನಾ ಅದ್ರ ಬಗ್ಗೆ ಇಂಟರ್ಪ್ರಿಟ್ ಮಾಡ್ತೀನಿ. ಮಾಂಡೂಕ್ಯ ಉಪನಿಷತ್ತಲ್ಲಿ ಅದೇ ವೈಶ್ವಾನರ, ತೇಜಸ, ಪ್ರಾಜ್ಞ 3 ಅವಸ್ಥೆಗಳು, ಪ್ರಪಂಚದ ಬ್ರಹ್ಮನ 3 ಸ್ವರೂಪಗಳು ಅಂತ ಹೇಳಿ ಸಾಕ್ಷಿಗೆ ತುರಿಯ ಅಂತ ಗೌಡಪಾದರು ಹೇಳಿದ್ದಾರೆ. ಹೌದು. ಬಟ್ ತುರಿಯ 4ನೇದಲ್ಲ, ಇರೋದು ಒಂದೇ ಅಂತ ನಾವು ಕಡೆಯಲ್ಲಿ ಅದನ್ನ ನೋಡ್ಕೋತೀವಿ ಅಷ್ಟೇ. ಕರೆಕ್ಟ್. ಅದ್ರ ಮೂಲಕ ಅದ್ರ ಬಗ್ಗೆ ಏನೋ ಇರ್ಬೋದು ಅಂತ ನನ್ಗೆ ಅನ್ಸುತ್ತೆ. ಬಟ್ ಇದು ನಂದು ಪ್ಯೂರ್ ಸ್ಪೆಕ್ಯುಲೇಷನ್, ನನ್ನ ಪಾರ್ಟ್. ನನಗೆ ಖಂಡಿತ ಗೊತ್ತಿಲ್ಲ, ನೀವ್ ಹೇಳಿ, ನನ್ ತಿಳಿಸ್ಕೊಡಿ. ಓಕೆ ಸರ್. ಇದು ವೈಶ್ವಾನರ ಆತ್ಮನ್ನೇ ವೈಶ್ವಾನರ ತೈಜಸ ಪ್ರಾಜ್ಞ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಇಲ್ಲಿಗಿಂತ, ಯಾಕೆಂತಂದ್ರೆ ಇಲ್ಲಿ ನಾವು ಜನಗಳಿಗೆ, ಲೌಕಿಕ ಜನಗಳಿಗೂ ನಮ್ಗೆ ಅರ್ಥ ಆಗೋ ಹಾಗೆ ನಮ್ಗಿರೋದು ಬರೀ ತಾಪತ್ರೆಗಳು, ಬರೀ 3 ತಾಪತ್ರೆಗಳು 3: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ. ಇಷ್ಟೇ 3 ತಾಪತ್ರೆಗಳು. ಆಧ್ಯಾತ್ಮಿಕ ಅಂತಂದ್ರೆ ನಾವು ಶರೀರನಿಟ್ಕೊಂಡು ಇದರಲ್ಲಿ 19 ಮುಖಗಳಿದೆ, ಏಕೋನಂಶತಿ ಮುಖ. ಇದ್ರದ್ದು ತಾಪತ್ರೆಗಳು ಹುಟ್ಟದಾಗ್ಲಿಂದ ಕೊನೆಯವರೆಗೂ 16 ಸಂಸ್ಕಾರಗಳು, ಇವೆಲ್ಲ ಹೇಳ್ತಾರ. ಇದು ಆಧ್ಯಾತ್ಮಿಕ. ಇನ್ನ ಆದಿಭೌತಿಕ 84 ಲಕ್ಷ ಜೀವರಾಶಿಗಳಿಂದ ಪಂಚಭೂತ, ಎಲ್ಲ ಪಂಚಭೂತಗಳಿಂದ ಆಗಿರದೆ, ಅದರಿಂದ ಬರುವಂತ ತೊಂದರೆಗಳು. ಈಗ ಆದಿದೈವಿಕ ಸೂರ್ಯ, ಚಂದ್ರ, ನಕ್ಷತ್ರಗಳು, ಬೇರೆ ಗ್ರಹಗಳಿಂದ ಬರುವಂಥದ್ದು. ಈ 3 ತಾಪತ್ರೆಗಳು ಪ್ರಪಂಚದಲ್ಲಿ ದೇವತೆಗಳಿಗೂ, ರಾಕ್ಷಸರಿಗೂ, ಯಕ್ಷ ಗಂಧರ್ವರಿಗೆ, ಮನುಷ್ಯರಿಗೆ, ಪ್ರಾಣಿಗಳಿಗೆ ಬಿಟ್ರೆ 3ನೇ 4ನೇ ತಾಪತ್ರೆ ಇಲ್ಲ. ಅದಕ್ಕೆ ನಮಗ್ ತಾಪತ್ರೆಗಳು ತುಂಬಾ ಜಾಸ್ತಿ ಅಂತ ಇರ್ತಾರೆ. ತ್ರಯ 3. ಈ 3ಕ್ಕೋಸ್ಕರ 3 ಹೇಳಿರೋದು. ಎಷ್ಟ್ ಚೆನ್ನಾಗಿದೆ ಸರ್ ಇದು. ಎಲ್ಲಾ ಸೇರ್ಕೊಂಡ್ಬಿಡ್ತಲ್ಲ ಸರ್ ಅಲ್ಲಿ. ಅದಕ್ಕೆ ನಾನ್ ಕೊಡೋದು ನಮ್ಮ ಯೋಗ ಕ್ಲಾಸ್ನವ್ರಿಗೆ, ಈ ಕಂಪ್ಯೂಟರ್ನವ್ರಿಗೆ, ಇವಾಗ ಯೋಗ ಕ್ಲಾಸ್ ನೀವು ಬರ್ಬೇಕು ಅಂತಿದ್ರಿ, ನಿಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ಬರಲ್ಲ. ಅದರಿಂದ ಆಧ್ಯಾತ್ಮಿಕದ ತಾಪತ್ರೆ ನಮ್ಗಿರೋದ್ ಬೇಡ. ಈಗ ನಾನ್ ಚೆನ್ನಾಗಿದ್ದೇನೆ, ನನ್ನ ಮನೇಲಿ ನನ್ನ ಹೆಂಡತಿ ಮಕ್ಕಳಿಗೆ ಏನೋ ಜ್ವರ ಬಂದಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ಯೋಗ ಕ್ಲಾಸಿಗೆ ಬರೋಕ್ಕಾಗ್ಲಿಲ್ಲ, ಯಾವುದೇ ಆಗಲಿ ಕೆಲ್ಸಕ್ಕೆ, ಅದು ಆದಿದೈವಿಕ. ಈಗ ನಾನು ಚೆನ್ನಾಗಿದ್ದೀನಿ, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಅಲ್ಲಿ ಮರ ಬಿದ್ದೋಗ್ಬಿಟ್ಟಿದೆ, ರಸ್ತೆ ಇದು ಭೂಕಂಪ ಆಗಿದೆ, ಅಥವಾ ಜೋರಾಗಿ ಮಳೆ ಬಂದಿದೆ, ಬರೋಕ್ಕಾಗ್ಲಿಲ್ಲ, ಆದಿದೈವಿಕ. ಮುಗಿದೋಯ್ತು. ಋಷಿ ಮುನಿಗಳು ಎಷ್ಟು ಚೆನ್ನಾಗಿ ತಗೊಂಡೋಗ್ತಾರೆ ಅನ್ನೋದಕ್ಕೆ. ಥ್ಯಾಂಕ್ ಯು. ಆಗ್ಲಿ ಸರ್. ಪಾಪ ನಿಮಗೆ ಟೈಮ್ ಆಯ್ತು ಊಟಕ್ಕೆ. ತೊಂದ್ರೆ, ನೀವು ಪಾಪ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ. ಏನಿಲ್ಲ, ಪರವಾಗಿಲ್ಲ. ನಮ್ದು ಅವಾಗಲೇ ಒಂದ್ಸಾರಿ ಕಾಫಿ ಗೀಪಿ ಎಲ್ಲ ಆಗ್ಬಿಟ್ರೆ. ಆಗ್ಲಿ ಸರ್, ಥ್ಯಾಂಕ್ ಯು. ಅಲ್ಲಿಗೆ ನಾಳೆ ಸರ್ ನಾನು ನಿಮ್ಗೆ ಇದ್ರೆ ಖಂಡಿತ ಮೀಟ್ ಮಾಡೋಣ, ಇದೇ ಟೈಮ್. 9:30 ಸರ್. ಓಕೆ ಸರ್. ಡಿಸ್ಕನೆಕ್ಟ್ ಸ್ಟಾಪ್ ಮಾಡ್ಬೇಕು ಸರ್. ಮಾಡ್ತೀನಿ.